ॐ अस्पर्शयोगो वै नाम सर्वसत्त्वसुखो हितः अविवादो अविरुद्धश्च देशितस्तं नमाम्यहम्। अविवादो अविरुद्धश्च देशितस्तं नमाम्यहम्। अगजानन पद्मार्कम् गजाननमहर्निशम् अनेकदन्तं भक्तानाम् एकदन्तमुपास्महे। गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः। सूत्रभाष्य प्रणेतारौ वेदान्ताव्यप्रभाकरौ वन्दे परस्परात्मानौ बादरायण शङ्करौ। वन्दे तं सच्चिदानन्दम् यतिवर्यं महामतिं वेदान्तसारज्ञम् सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्। श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करम्। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಭಕ್ತರು ಆಗಿ ಅಧ್ಯಾಸ ಭಾಷ್ಯವನ್ನ ಶ್ರದ್ಧಾ ಭಕ್ತಿಯಿಂದ ಅನುಸಂಧಾನ ಮಾಡುತ್ತಿರುವ ವೇದಾಂತಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನ ಮುಂದುವರ್ಸೋಣ. ಕೆಳಗಡೆಯಿಂದ ಎರಡೈನು. ಏವಂ ವ್ಯವಹಾರ ಸತ್ಯಮಪಿ ಯಾವದ್ವ್ಯವಹಾರಂ ಸತ್ಯತ್ವೇನ ಪ್ರಥಮಾನಮಪಿ ಪಾರಮಾರ್ಥಿಕಂ ಸತ್ಯತ್ವಂ ನ ಆಲಿಂಗತೆ. ಬಹಳ ಚೆನ್ನಾಗಿ, ಇದೊಂದು ಒಳ್ಳೆ ವಾಕ್ಯ. ಟಿವಿ ಅಂಡರ್ಲೈನ್. ಸ್ವಪ್ನ ದೃಷ್ಟಾಂತವನ್ನ ಕೊಟ್ಟಿದ್ದಾರೆ ಗುರುಗಳು. ನಾನು ಸಿನಿಮಾ ಉದಾಹರಣೆ ಕೊಟ್ಟಿದ್ದೇನೆ. ಏವಂ ಹೀಗೆ ವ್ಯವಹಾರ ಸತ್ಯಮಪಿ, ವ್ಯವಹಾರದಲ್ಲಿ ಎಲ್ಲವೂ ಸತ್ಯವಾಗಿದ್ದರೂ ಕೂಡ ವ್ಯವಹಾರ ಸತ್ಯ, ವ್ಯವಹಾರದಲ್ಲಿ ಸತ್ಯವಾಗಿದೆ. ಆದರೂ ಯಾವದ್ ವ್ಯವಹಾರಂ, ಎಲ್ಲಿವರೆಗೆ ವ್ಯವಹಾರ ಉಂಟೋ ಅಲ್ಲಿವರೆಗೂ ಕೂಡ ಸತ್ಯತ್ವೇನ ಸತ್ಯ ಎಂದು ಪ್ರಥಮಾನಮಪಿ ಪ್ರಸಿದ್ಧಮಪಿ ಅಭ್ಯುಪಗತಮಪಿ ಎಲ್ಲರೂ ಒಪ್ಪಣೆ ಸತ್ಯ ಅಂತ ಒಪ್ಪಿಕೊಂಡಿದ್ದರೂ ಯಾವುದು ವ್ಯವಹಾರ ಸತ್ಯವೋ ಪಾರಮಾರ್ಥಿಕಂ ಸತ್ಯತ್ವಂ
ನ ಆಲಿಂಗತೆ. ಆ ವ್ಯವಹಾರ ಸತ್ಯವು ಪಾರಮಾರ್ಥಿಕವಾದ ಸತ್ಯತ್ವವನ್ನ ನಾಲಿಂಗತೆ ಹೊಂದುವುದಿಲ್ಲ. ನನ್ನ ಉದಾಹರಣೆ ಕೊಟ್ಟಿದ್ದೇನೆ, ಇವತ್ತು ಉದಾಹರಣೆ ಕೊಟ್ಟೆ. ಹೋಟ್ಲಿಗೆ ಹೋಗ್ತೇವೆ, ಇಡ್ಲಿ ಕೊಡಪ್ಪ ಅಂತೇವೆ, ಅವನಿಗೆ ಇಡ್ಲಿ ಕೊಟ್ಟ. ಇನ್ನೊಬ್ಬನಿಗೆ ದೋಸೆ ಬೇಕು ಅಂತಾನೆ, ದೋಸೆ ಕೊಟ್ಟ. ಮತ್ತೊಬ್ಬನಿಗೆ ರೊಟ್ಟಿ ಕೊಟ್ಟ, ಮತ್ತೊಬ್ಬನಿಗೆ ಚಿತ್ರಾನ್ನ, ಮತ್ತೊಬ್ಬನಿಗೆ ಪುಳಿಯೋಗರೆ, ಮತ್ತೊಬ್ಬನಿಗೆ ಮೊಸರನ್ನ. 6-7 ಜನಗಳಿಗೆ ಭಿನ್ನ ಭಿನ್ನವಾಗಿರುವಂತ ತಿಂಡಿ ಕೊಟ್ಟಿದ್ದಾನೆ. ಎಲ್ಲವೂ ಅಕ್ಕಿದ್ದಾನೆ, ಅಕ್ಕಿಯನ್ನು ಬಿಟ್ಟು ಯಾವುದೂ ಇಲ್ಲ. ಆದರೆ ಒಂದು ಇಡ್ಲಿ ಅಂತ ಹೆಸರು, ಒಂದು ರೊಟ್ಟಿ ಅಂತ ಹೆಸರು, ಒಂದು ದೋಸೆ ಅಂತ ಹೆಸರು, ಚಿತ್ರಾನ್ನ ಅಂತ ಹೆಸರು, ಪುಳಿಯೋಗರೆ ಅಂತ ಹೆಸರು, ಮೊಸರನ್ನ ಅಂತ ಹೆಸರು. ಅವನು ಹೋಟ್ಲು ಓನರು, ವೇದಾಂತಿ, ಎಲ್ಲವೂ ಅನ್ನ ಅಕ್ಕಿ ಅಂತ ತಿಳ್ಕೊಂಡಿದ್ದಾನೆ. ಅವನು ಕೂತ್ಕೊಂಡಿದ್ದಾನೆ. 6 ಜನ ಗಿರಾಕಿಗಳು ಬಂದು ಇಡ್ಲಿ ಕೊಡಪ್ಪ ಅಂತ ಕೇಳಿದ್ರು. ಇಡ್ಲಿ ಕೊಡದೆ ಅವನು ಮೊಸರನ್ನ ಕೊಟ್ಬಿಟ್ರೆ, ಮೊಸರನ್ನ ಬೇಡ ಇಡ್ಲಿ ಕೊಡು ಅಂತಾರೆ. ಸ್ವಾಮಿ, ಎಲ್ಲವೂ ಅಕ್ಕಿ ಅಂದ್ರೆ ನಿಮ್ಮ ವೇದಾಂತ ನಮಗೆ ಬೇಡ. ಇದು ವ್ಯವಹಾರ. ವ್ಯವಹಾರದಲ್ಲಿ ಇಡ್ಲಿಯೇ ಬೇರೆ, ದೋಸೆಯೇ ಬೇರೆ, ಮತ್ತೊಂದಿವೆ. ಹೌದಾ? ವ್ಯವಹಾರದಲ್ಲಿ ಸತ್ಯವಾಗಿ ತೋರುತ್ತಿದ್ದರೂ ಪರಮಾರ್ಥವಾಗಿ ಏನೋ ಎಲ್ಲವೂ ಅಕ್ಕಿಮಯ. ಇನ್ನೊಂದು ಉದಾಹರಣೆ, ಸಕ್ಕರೆಯಿಂದ ಒಂದು 100 ಐಟಮ್ ಮಾಡಿದ್ದಾರೆ. ನನ್ನ ಹೆಸರು ಸರಿಯಾಗಿ ಗೊತ್ತಿಲ್ಲ. ಜಿಲೇಬಿ, ಮೈಸೂರು ಪಾಕು, ಜಾಂಗೀರು, ಜಾಮೂನು, ಬರ್ಫಿ ಇತ್ಯಾದಿಗಳು. ಎಷ್ಟಪ್ಪ ಒಂದು ಬರ್ಫಿ ಅಂತ ಕೇಳಿದ್ರೆ 10 ರೂಪಾಯಿ ಅಂತ ಹೇಳ್ತಾರೆ. ಏನಯ್ಯ, ಹೋದ ತಿಂಗಳು 2 ರೂಪಾಯಿ ಇತ್ತಲ್ಲ ಅಂದ್ರೆ, ಸಕ್ಕರೆ ಬೆಲೆ ಜಾಸ್ತಿ ಆಗಿದೆ. ಅವತ್ತು ಹೋದ ತಿಂಗಳು ಬಂದಾಗ ಸಕ್ಕರೆ 1 kg 10 ರೂಪಾಯಿ ಇತ್ತು. ಇವತ್ತು ಸಕ್ಕರೆ 50 ರೂಪಾಯಿ ಆಗಿದೆಯಾದ್ರಿಂದ ಬೆಲೆ ಜಾಸ್ತಿ ಅಂತ. ಅಪ್ಪ, ನನ್ಗೆ ಸಕ್ಕರೆ ಬೇಡ, ನನಗೆ ಬೇಕಾದದ್ದು ಬರ್ಫಿ, ನನಗೆ ಬೇಕಾದದ್ದು ಜಾಮೂನ್. ಅಂದ್ರೆ ಜಾಮೂನ್ ನೀವ್ ಹೇಳ್ತಾ ಇದ್ದೀರಾ, ಜಾಮೂನ್ ಸಕ್ಕರೆ ಮೇಲೆ ಅಂತ ಹೇಳ್ತಾರೆ. ಹೌದಲ್ವೇ? ವ್ಯವಹಾರದಲ್ಲಿ ಜಾಮೂನು ಮೈಸೂರು ಪಾಕ್ ಅಲ್ಲ, ಮೈಸೂರು ಪಾಕು ಜಾಂಗೀರ್ ಅಲ್ಲ, ಜಾಂಗೀರು ಬರ್ಫಿ ಅಲ್ಲ, ಬರ್ಫಿ ಜಿಲೇಬಿ ಅಲ್ಲ. ವ್ಯವಹಾರ ಸತ್ಯ. ಆದರೆ ಎಲ್ಲವೂ ಕೂಡ ಸಕ್ಕರೆಮಯವಾಗಿದೆ ಎನ್ನುವುದನ್ನು ಬಿಟ್ಟಿಲ್ಲ. ಬಾ ನೋಡಿ, ಓದ್ತೇನೆ. ಏವಂ ವ್ಯವಹಾರ ಸತ್ಯಮಪಿ ವಸ್ತು. ವ್ಯವಹಾರ ಮಾಡುವಾಗ ಸತ್ಯವಾಗಿದ್ದರು, ಯಾವದ್ ವ್ಯವಹಾರವಿರುವವರೆಗೂ ಕೂಡ ಸತ್ಯತ್ವೇನ ಸತ್ಯಾಸತ್ಯ ಎಂದು ಪ್ರಥಮಾನಮಪಿ ತೋರುತ್ತಿದ್ದರು. ಎಲ್ಲರೂ ಒಪ್ಪಿಕೊಂಡಿದ್ದರು, ಎಲ್ಲರಿಗೂ ಗೊತ್ತು. ಯಾವನು ವ್ಯವಹಾರ ಸತ್ಯ ಇದ್ದರು, ಪರಮಾರ್ಥವಾಗಿ ನೋಡಿದರೆ ಅದು ಯಾವುದು? ಅದು ಪಾರಮಾರ್ಥಿಕಂ ಸತ್ಯತ್ವಂ. ಪಾರಮಾರ್ಥಿಕವಾಗಿರುವಂತಹ ಸತ್ಯತ್ವವನ್ನ ನಾಲಿಂಗತೆ ಅಪ್ಪಿಕೊಳ್ಳುವುದಿಲ್ಲ, ಸತ್ಯತ್ವವನ್ನ ಉಳ್ಳದ್ದಾಗುವುದಿಲ್ಲ. ಇನ್ನೊಂದು ಉದಾಹರಣೆಗೂ ಮುಂದೆ ಹೊರಟೋಗ್ತೇನೆ. ಮೊನ್ನೆ ಹೇಳಿದ್ದೆ, ಕರೆನ್ಸಿ ನೋಟ್ಸ್, ಅಮೇರಿಕನ್ ಡಾಲರ್ ಅಥವಾ 100 ರೂಪಾಯಿ, ಇಂಡಿಯನ್ ರುಪೀಸ್ 100 ರೂಪಾಯಿ, ಎರಡಕ್ಕೂ ಒಂದೇ ಬೆಲೆಯಾ? ಇಲ್ಲ. ಇಂಡಿಯಾ ರೂಪಾಯಿ ಕರೆನ್ಸಿ ನೋಟ್ಗೆ 100 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ಬರುತ್ತೆ. ಅದೇ ಅಮೇರಿಕನ್ ಡಾಲರ್ ಕೊಟ್ರೆ ಅವನು 6 ಲೀಟರ್ ಪೆಟ್ರೋಲ್ ಕೊಡ್ತಾನೆ. ಇನ್ನು ಇಂಗ್ಲೆಂಡ್ ಅದಕ್ಕೆ ಪೌಂಡ್ ಕೊಟ್ರೆ ಅದಕ್ಕೆ ಅವನು 10 ಲೀಟರ್ ಪೆಟ್ರೋಲ್ ಕೊಡ್ಬೋದು. ಯಾಕೆ? ಎಲ್ಲ ಬೇರೆ ಬೇರೆ. ಅದು ಅಮೇರಿಕನ್ ಡಾಲರ್, ಇದು ಇಂಗ್ಲೆಂಡ್ ಇದು ಪೌಂಡ್, ಇದು ಇಂಡಿಯಾ ದೇಶ, ಎಲ್ಲವೂ ಕಾಗದವೇ. ಅವರು ವ್ಯವಹಾರದಲ್ಲಿ ಎಲ್ಲವೂ ಕಾಗದವಲ್ಲ. ವ್ಯವಹಾರದಲ್ಲಿ 10 ರೂಪಾಯಿ ನೋಟಿ ಕಮ್ಮಿ ಬೆಲೆ, 500 ರೂಪಾಯಿ ನೋಟಿ ಜಾಸ್ತಿ ಬೆಲೆ. ನೀವು 10 ರೂಪಾಯಿ ಕೊಟ್ಬಿಟ್ಟು 5 ಪೆಟ್ರೋಲ್ ಹಾಕಪ್ಪ ಅಂದ್ರೆ ಹಾಕಲ್ಲ ಅವನು. ಏನಯ್ಯ, 10 ರೂಪಾಯಿ ನೋಟು ಪೇಪರ್, 500 ರೂಪಾಯಿ ನೋಟು ಪೇಪರ್ ಅಂತ
ವೇದ ಅಂತ ಶುರು ಮಾಡ್ಬಿಟ್ರೆ ಸ್ವಾಮಿ ನೀವು ಮುಂದಕ್ಕೆ ಹೋಗಿ ಅಂತಾನೆ. ಹೌದಾ? ನೋಡಿ ಬರೀತಾರೆ ಗುರು. ವ್ಯವಹಾರದಲ್ಲಿ ಸತ್ಯವಾಗಿ ವ್ಯವಹಾರವಿರುವವರೆಗೂ ಕೂಡ ಸತ್ಯವಾಗಿರುವಂತೆ ತೋರುತ್ತಿದ್ದರು. ಕರೆಕ್ಟ್. ಇದು ಪಾರಮಾರ್ಥಿಕಂ ಸತ್ಯತ್ವಂ. ನಾವ್ ಹೇಳ್ತಾ ಇದ್ದೀವಲ್ಲ, ಎಲ್ಲಾ ಕರೆನ್ಸಿ ನೋಟ್ಸು ಪೇಪರ್ನೇ, ಅದು ಪಾರಮಾರ್ಥಿಕ ಸತ್ಯ. ಅದನ್ನ ವ್ಯವಹಾರದಲ್ಲಿ ತರಬಾರದು. ಬಾ, ಇನ್ನೊಂದು ಉದಾಹರಣೆ ಕೊಡ್ತೇನೆ. ಇದು ಒಂದು ಪಾರಮಾರ್ಥಿಕ ಸತ್ಯ, ಒಂದು ವ್ಯಾವಹಾರಿಕ ಸತ್ಯ. 10 ಜನ ಇದ್ದಾರೆ. ಗಂಡ, ಹೆಂಡತಿ, ಮಗಳು, ತಾಯಿ, ತಂದೆ, ಗುರುಗಳು, ಶಿಷ್ಯರು. ಎಲ್ಲರೂ ಕೂಡ ದೇಹದ ದೃಷ್ಟಿಯಿಂದ ನೋಡಿದಾಗ ಮಾಂಸ ಪಿಂಡಾತ್ಮಕರು. ಎಲ್ಲ ಶರೀರದಲ್ಲೂ ಕೂಡ ಮಾಂಸ, ರಕ್ತ, ಮೂಳೆ ಇದೆ. ಹೌದಾ? ಎಲ್ಲರ ರಕ್ತವೂ ಕೆಂಪಿದೆ. ಎಲ್ಲರೂ ಕೂಡ ನಿಜವಾಗಿ ನೋಡಿದರೆ ದೇಹ, ಇಂದ್ರಿಯ, ಮನೋಬುದ್ಧಿಯ ಸ್ವರೂಪರಾಗಿದ್ದಾರೆ. ಆದರೆ ಗುರು ಒಂದು ದೊಡ್ಡವನು, ಮಗಳು ಒಂದು ಚಿಕ್ಕವಳು, ಹೆಂಡತಿ ಎಂದರೆ ಸಹಧರ್ಮಿಣಿ, ತಾಯಿ ತಂದೆ ಅಂದ್ರೆ ಪೂಜ್ಯರಾಗಿರುವಂತಹ ಮಹಾತ್ಮರು. ನಾವು ಹೆಂಡತಿ ವಿಷಯದಲ್ಲಿ ಗುರುವಿನಂತೆ ನಡ್ಕೋಬೇಕಾದ್ದಿಲ್ಲ. ಗುರುವಿನ ವಿಷಯದಲ್ಲಿ ನಡೆದುಕೊಳ್ಳುವಾಗ ನನ್ನ ಮಗಳಂತೆ ನಡ್ಕೋಬಾರದು. ಗುರು ಎಂದರೆ ಗುರುವೇ. ಗುರು ಮಗಳಲ್ಲ, ಮಗಳು ಹೆಂಡತಿಯಲ್ಲ, ಹೆಂಡತಿ ಅಮ್ಮನಲ್ಲ, ಎಲ್ಲ ಬೇರೆ ವ್ಯವಹಾರದ. ಹೌದಾ ಸ್ವಾಮಿ? ನಮ್ಮ ಮಗಳಿವಳು, ನಮ್ಮ ಮಗ, ನಮ್ಮ ಅಳಿಯ, ನಮ್ಮ ತಂದೆ, ನಮ್ಮ ಗುರುಗಳು ಅಂತ ಏನಯ್ಯ? ಇಷ್ಟೆಲ್ಲ ವೇದಾಂತ ಓದ್ಕೊಂಡಿದೀಯಾ? ಇನ್ನೂ ನಿನ್ ಭೇದವೇ? ಎಲ್ಲರೂ ಮಾಂಸಪಿಂಡಾತ್ಮಕವಾದ್ದರಿಂದ ಎಲ್ಲರನ್ನು ಸಮಾನವಾಗಿ ಕಾಣು. ಸಮಾನವಾಗಿ ಕಂಡರೆ ಅವನಿಗೆ ಹೆಸರು ಹುಚ್ಚ. ಹೌದು, ಗುರುಗಳು ಮಾಂಸಪಿಂಡ, ಕರೆಕ್ಟ್. ನನ್ನ ತಾಯಿಯೂ ಮಾಂಸಪಿಂಡ, ಮೊಮ್ಮಗಳು ಮಾಂಸಪಿಂಡ. ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ಭಿನ್ನ ಭಿನ್ನ. ಹೌದಾ? ನೋಡಿ ಬರೀತಾರೆ ಗುರು. ವ್ಯವಹಾರ ಸತ್ಯಮಪಿ ವಸ್ತು ಯಾವದ್ ವ್ಯವಹಾರಂ ಸತ್ಯತ್ವೇನ ಪ್ರಥಮಾನಮಪಿ. ವ್ಯವಹಾರದಲ್ಲಿ ಸತ್ಯವಾಗಿರುವಂತೆ ತೋರುತ್ತಿದ್ದರು. ಇದು ಪಾರಮಾರ್ಥಿಕ ಸತ್ಯವೇನಲ್ಲ. ಪಾರಮಾರ್ಥಿಕವಾಗಿ ಎಲ್ಲರೂ ಬ್ರಹ್ಮಸ್ವರೂಪರೇ. ಪಾರಮಾರ್ಥಿಕವಾಗಿ ಎಲ್ಲರೂ ಮಾಂಸಪಿಂಡಾತ್ಮಕರೇ ಆಗಿದ್ದಾರೆ. ಆದ್ದರಿಂದ ವ್ಯವಹಾರ ಸತ್ಯತ್ವವೇ ಬೇರೆ, ಪಾರಮಾರ್ಥಿಕ ಸತ್ಯತ್ವ ಬೇರೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಉದಾಹರಣೆ ಯಾಕೆ ಕೊಡ್ತೀನಿ ಅಂದ್ರೆ ನಿಮಗೆ ವಿಷಯ ಚೆನ್ನಾಗಿ ಅರ್ಥವಾಗ್ಲಿ ಅಂತ. ಇಬ್ರು ಸೈಂಟಿಸ್ಟು ತುಂಬಾ ಸಂಶೋಧನೆ ಮಾಡಿ ಅವರು ಪೇಪರ್ಸ್ ಎಲ್ಲ ಕೊಟ್ಟು ನೊಬೆಲ್ ಪ್ರೈಸ್ ತಗೊಂಡಿದ್ದಾರೆ. ಭೂಮಿ ಚಂಚಲವಾಗಿ ಸುತ್ತುತ್ತಿದೆ. ಭೂಮಿ ನಿಜವಾಗಿ ಭದ್ರವಾಗಿಲ್ಲ, ನಿಂತಲ್ಲಿ ನಿಂತ ಇಲ್ಲ. ಸೂರ್ಯನ ಸುತ್ತಾ ಇದೆ ಅಂತ ಸಂಶೋಧನೆ ಮಾಡಿದ್ರು, ಪೇಪರ್ ಸಬ್ಮಿಟ್ ಮಾಡಿದ್ರು. ಎಲ್ಲರೂ ಒಪ್ಕೊಂಡು ನೊಬೆಲ್ ಪ್ರೈಸ್. ಸತ್ಯ. ಅಂತ ಒಬ್ಬ ವಿಜ್ಞಾನಿ ಒಂದು ಮನೆ ಕಟ್ಟಿಸ್ಬೇಕಾಗಿದೆ. ಒಂದು ಸೈಟ್ ತಗೊಂಡ, 40-60 ಸೈಟ್ ತಗೊಂಡ, ₹1 ಕೋಟಿ ಕೊಟ್ಟು ಆ ಸೈಟ್ ನ ಮನೆ ಕಟ್ಟಿಸ್ತಾ ಇದ್ದಾನೆ. ಯಾರು? ನೊಬೆಲ್ ಲಾರಿಯೇಟ್ ಆಗಿರುವಂತಹ ಸೈಂಟಿಸ್ಟ್. ಮನೆ ಕಟ್ಟಿಸುವಾಗ ಆ ಎಂಜಿನಿಯರ್ ಬಂದಿದ್ದು ಹೇಳ್ತಾನೆ, ಸ್ವಲ್ಪ ಜಾಸ್ತಿ ಆಳ ಮಾಡ್ರಪ್ಪ ಫೌಂಡೇಶನ್, ಈ ಮನೆ 100 ವರ್ಷ ಭದ್ರವಾಗಿರ್ಬೇಕು ಅಂತಾನೆ. ಆ ಎಂಜಿನಿಯರ್ ಇನ್ನು ಹೇಳ್ತಾನೆ, ನೀವು ನೊಬೆಲ್ ಪ್ರೈಸ್ ತಗೊಂಡಿದ್ದೀರಾ, ಭೂಮಿ ಸುತ್ತಾ ಇರುತ್ತೆ ಅಂತ. ಭೂಮಿ ಸುತ್ತಾ ಇದೆಯಲ್ಲ, ಭೂಮಿ ಸುತ್ತುತ್ತಿರುವಾಗ 50 ವರ್ಷ 100 ವರ್ಷ ಯಾಕೆ, ಕ್ಷಣಕ್ಕೂ ಸುತ್ತಾ ಇದೆಯಲ್ಲ ಅಂದ್ರೆ ನೋಡಪ್ಪ, ಇಲ್ಲಿ ಆ ಸೈನ್ಸ್ ತರಬೇಡ. ವ್ಯವಹಾರವನ್ನ ಮಾಡುವಾಗ ಸೈನ್ಸ್ ಅಂತ ತರಬಾರ್ದು. ನೀರ್ ಬೇಕಾಗಿದೆ ಸೈಂಟಿಸ್ಟ್ಗೆ, ಅವನು ಹೆಂಡತಿಗೆ ನೀರು ಕೊಡು ಅಂತಾನೆ. ಅವಳು ಸೈಂಟಿಸ್ಟ್, ಏನ್ರಿ ನೀರು ಅಂತಿದ್ಯಾ? H2O.
ಅಂದ್ಬಿಟ್ರೆ ಅದು ತಪ್ಪಾಗತ್ತೆ. ವ್ಯವಹಾರ ಮಾಡುವಾಗ ನೀರನ್ನೇ ಕೊಡ್ಬೇಕು, ಅಲ್ಲಿ ಸೈನ್ಸ್ ತರಬಾರ್ದು. ಹೌದಾ? ಮುಂದಕ್ಕೆ ಹೋಗ್ಬಿಡ್ತೀನಿ. ಬಹಳ ಚೆನ್ನಾಗಿದೆ. ವೇದಾಂತಿಗಳನ್ನ ಅರ್ಥವೇ ಮಾಡಿಕೊಳ್ಳದೆ ಸಮಾಜ ಏನೇನು ಹೇಳುತ್ತೆ ನೋಡ್ರಿ. ಇವನಿಗೂ ಕೂಡ 10 ರೂಪಾಯಿ ನೋಟು, 50 ರೂಪಾಯಿ ನೋಟು ಅಂತ ಭಿನ್ನವಾಗಿ ಕಾಣಿಸ್ತಾ ಇದೆಯಲ್ಲ, ಹೌದು, ಕಣ್ಣಲ್ವೇ? ಕಣ್ಣು ಹೇಳುತ್ತೆ ಇದು 10, ಇದು 50, ಇದು 100. ಪಾರಮಾರ್ಥಿಕವಾಗಿ ನೋಡಿದರೆ ಎಲ್ಲವೂ ಬ್ರಹ್ಮನೇ. ಆ ಪಾರಮಾರ್ಥಿಕ ದೃಷ್ಟಿಯನ್ನ ವ್ಯವಹಾರದಲ್ಲಿ ತರಬಾರದು. ವ್ಯವಹಾರವನ್ನ ಮಾಡುವಾಗ ಪಾರಮಾರ್ಥಿಕ ದೃಷ್ಟಿಯನ್ನು ತರಬಾರದು. ಇನ್ನೊಂದು ಉದಾಹರಣೆಗೆ ಮುಂದೆ ಕೊಡುತ್ತೆ. ಒಬ್ಬ ಗುರುಗಳಿಗೆ, ಮಹಾತ್ಮರಿಗೆ ಪಾತ್ಪೂಜೆ ಮಾಡ್ಬೇಕಾಗಿದೆ. ಪಾತ್ಪೂಜೆ ಮಾಡ್ಬೇಕಾದ್ರೆ ಮಡಿಯಲ್ಲಿ ಬರಬೇಕು ಅಂತ ಹೇಳ್ತಾರೆ. ಅವನೊಬ್ಬ ತುಂಬಾ ಬುದ್ಧಿವಂತ, ತುಂಬಾ ಓದ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಾ ಬಟ್ಟೆ ಬಂದೆ, ಪ್ಯಾಂಟ್ ಅಂದ್ರು ಬಂದೆ, ಸೀರೆ ಅಂದ್ರು ಬಂದೆ, ಪಂಚೆ ಅಂದ್ರು ಬಂದೆ, ಚೂಡಿದಾರ ಬಂದೆ ಅಂತ ತಿಳ್ಕೊಂಡೆ. ಅವನು ಪ್ಯಾಂಟ್ ಹಾಕೊಂಡು ಶೂ ಹಾಕೊಂಡು ಪಾತ್ಪೂಜೆ ಮಾಡ್ಬೇಕು ಅಂತ ಹೋದ. ಹೆಂಡತಿನೂ ಕೂಡ ಪ್ಯಾಂಟ್ ಹಾಕೋ ಮುಂದ್ಯಾಳೆ, ಚಪ್ಪಲಿ ಹಾಕೋ ಮುಂದ್ಯಾಳೆ. ಇಬ್ರು ಸೈಂಟಿಸ್ಟ್. ಸ್ವಾಮಿಗಳು ಕಡಿಯೋ ಹೇಳ್ತಾರೆ, ಸ್ವಾಮಿ ನಿಮ್ಗೆ ಅವಕಾಶವಿಲ್ಲ, ನೀವು ಪಾತ್ಪೂಜೆ ಮಾಡ್ಬೇಕಾದ್ರೆ ಮಡಿ ವಸ್ತ್ರದಲ್ಲಿ ಬರ್ಬೇಕು. ಏನಾಗಂದ್ರೆ ಪಂಚೆ ಬಿಟ್ಕೊಂಡು ಪಂಚೆ ಹೊದ್ಕೊಂಡ್ಬರ್ಬೇಕು. ಏನ್ ಸ್ವಾಮಿ, ಈ ಸ್ವಾಮಿಗಳು ಯಾವಾಗ ವೇದ ಅಂತ ಹೇಳ್ತಾ ಇರ್ತಾರೆ. ಎಲ್ಲ ಉಡುಪುಗಳು ಕೂಡ ಬಟ್ಟೆ ಅಂತ ಹೇಳ್ತಾ ಇರ್ತಾರೆ. ಪಂಚೆ ಆದ್ರೇನು, ಪ್ಯಾಂಟ್ ಆದ್ರೇನು, ಶೂ ಆದ್ರೇನು, ಎಲ್ಲವೂ ಅನಾತ್ಮ ವಸ್ತು ಅಲ್ವೇ ಅಂತ ವೇದ ಅಂತ ಶುರು ಮಾಡಿಬಿಟ್ರೆ ಅಪ್ಪ ಹೊರಗಡೆ ಹೋಗು ಅಂತಾರೆ. ಸದ್ಗುರುಗಳು ಬಂದಿದ್ದಾಗ ಸದ್ಗುರುಗಳಿಗೆ ಪಾದ ಪೂಜೆಯನ್ನ ಮಾಡುವಾಗ ಒಂದು ಪ್ರೋಟೋಕಾಲ್ ಅಂತಿದೆ, ವಿಧಿ ಸಂಹಿತೆ ಅಂತಿದೆ. ಅದ್ರ ಪ್ರಕಾರ ಹೆಂಗಸರು ಪ್ಯಾಂಟ್ ಹಾಕೊಂಡು ಪೂಜೆ ಮಾಡಬಾರ್ದು. ಯಾವ್ದಾದ್ರು ಏನಂತೆ ಅದು ವೇದಾಂತವಲ್ಲ. ಸಮ ಪ್ಯಾಂಟ್ ಹಾಕೊಂಡು ಬಂದೆ, ಚೂಡಿದಾರ ಹಾಕೊಂಡು ಬಂದೆ, ಪಂಚೆ ಬಿಟ್ಕೊಂಡ್ರು ಬಂದೆ, ಸೀರೆ ಬಿಟ್ಕೊಂಡು ಬಂದೆ, ಅದು ವೇದಾಂತ. ಆ ವೇದಾಂತ ಅರ್ಥವಾಗ್ಬಿಟ್ರೆ ಪೂಜೆ ಯಾಕೆ ಮಾಡ್ಬೇಕು? ಸಾಕು. ಒಟ್ಟಿನಲ್ಲಿ ವ್ಯವಹಾರದಲ್ಲಿ ವ್ಯವಹಾರವನ್ನ ಮಾಡುವಾಗ ಸತ್ಯ ಅಂತ ತೋರಿದ ಮಾತ್ರಕ್ಕೆ ಅದೇನು ಪರಮಾರ್ಥ ಸತ್ಯವಲ್ಲ. ಪರಮಾರ್ಥ ಸತ್ಯ ಸ್ವರೂಪವನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಎಂದ ಮಾತ್ರಕ್ಕೆ ವ್ಯವಹಾರವನ್ನ ಮಾಡಬಾರದು ಅಂತ ಅರ್ಥವಲ್ಲ. ಬಹಳ ಚೆನ್ನಾಗಿ ಇದಕ್ಕೆ ಹೆಸರು ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ. ಒಂದು ಉದಾಹರಣೆ ಕೊಟ್ಟು ಮುಂದಕ್ಕೆ ಹೋಗ್ಬಿಡ್ತೇವೆ. ತುಮಕೂರು ಹೋಗಿದ್ದು ಗುರುಗಳು, ಅಲ್ಲಿ ಚಾತುರ್ಮಾಸ್ಯ ಸಂಕಲ್ಪಕ್ಕೆ ಹೋಗಿದ್ದಾರೆ. ದಿನ ಸಾಯಂಕಾಲ ಉಪನ್ಯಾಸ ಗುರುಗಳಿಂದ ತುಂಬಾ ಜನ ಬರ್ತಾ ಇದ್ರು. ನಾನು ಜೊತೆಯಲ್ಲೇ ಇದ್ದೆ, ಆಗಿದ್ದ ಸ್ವಾಮಿಗಳು ನಿಜವಾಗಿ ನೋಡಿದರೆ ಎಲ್ಲರೂ ಬ್ರಹ್ಮ ಸ್ವರೂಪರೇ. ಈ ವರ್ಣಾಶ್ರಮ ಭೇದವಾಗಲಿ ಲಿಂಗ ಭೇದವಾಗಲಿ ಪರಮಾರ್ಥವಾಗಿ ಇಲ್ಲ ಅಂತೆಲ್ಲ ಉಪನ್ಯಾಸ ಮಾಡಿದ್ರು. ಅದನ್ನ ಕೇಳಿಸಿಕೊಂಡು ಒಬ್ರು ಹೆಂಗಸರು ಅಜ್ಜಿ ಉಪನ್ಯಾಸವಾದ ಮೇಲೆ ಉಪನ್ಯಾಸವನ್ನು ಕೇಳಿ ಸಂತೋಷಪಟ್ಟು ಗುರುಗಳ ಪಾದಗಳನ್ನು ಮುಟ್ಟಕ್ ಬಂದ್ರು. ಗುರುಗಳು ಕಾಲನ್ನು ಹಿಂದಕ್ಕೆ ಎಳ್ಕೊಂಡ್ರು. ಆಗ ಆಕೆ ಗಲಾಟೆ ಮಾಡಿದ್ರು, ಸ್ವಾಮೀಜಿ ಯಾಕೆ ಕಾಲಿಗೆ ಹೇಳ್ಕೊಂಡ್ರಿ ಅಂದ್ರು. ಪಾದ ಮುಟ್ಬಾರ್ದು, ನೀವು ಸ್ತ್ರೀಯರು, ನಾವು ಸನ್ಯಾಸಿಗಳು, ಪಾದ ಮುಟ್ಬಾರ್ದು ಅಂದ್ರು. ಅಮ್ಮ ಗುರುಗಳು ಹೇಳಿದ್ರು, ನೀವೆಲ್ಲ ಉಪನ್ಯಾಸ ಮಾಡಿದ್ರಿ, ನೀವು ಎಲ್ಲರೂ ಬ್ರಹ್ಮವೇ, ವರ್ಣಾಶ್ರಮ ಭೇದವಿಲ್ಲ, ಲಿಂಗ ಭೇದವಿಲ್ಲ ಅಂತ ಹೇಳಿದ್ರು. ಹೆಣ್ಣು ಗಂಡು ಎರಡು ಒಂದೇ ಅಲ್ವೇ ಅಂದ್ರು. ಅಮ್ಮ ಇದು ವ್ಯವಹಾರ, ನಿಮಗೆ ಎಲ್ಲವೂ ಒಂದೇ ಅಂತ ಅರ್ಥವಾಗಿ ಬಿಟ್ಟಿದ್ದರೆ ನೀವು ನನಗೆ ಯಾಕೆ ನಮಸ್ಕಾರ ಮಾಡಿ ಬರ್ತಾ ಇದ್ದೀರಾ ಅಂತ ಕೇಳಿದ್ರು. ನೀವು ದೊಡ್ಡವರು, ಸನ್ಯಾಸಿಗಳು, ನಾನು ಹೆಂಗಸು, ನಮಸ್ಕಾರ ಮಾಡ್ತಾ ಇದ್ದೇನೆ ಅಂದ್ರು. ಅದು ನಿಮಗ್ ದ್ವೈತವಿದೆ ಅಂತಾಯ್ತು. ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಭೇದ ಜ್ಞಾನ ಉಂಟು, ನಿಮಗೆ ನಿಮ್ಮ ಮನಸ್ಸಿನಲ್ಲಿ
ದ್ವೈತ ಜ್ಞಾನ ಉಂಟು. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ, ನೀವ್ ಹೆಂಗಸು ನಾ ಸನ್ಯಾಸಿ, ಮುಟ್ಬೇಡಿ, ಯಾರು ಮುಟ್ಟಿಸ್ಕೊಳ್ಳಲ್ಲ ಅಂದ್ರು. ಆಕೆ ಕೋಪ ಬಂದ್ಬಿಡ್ತು. ನನ್ನ ಹತ್ರ ನೋಡಪ್ಪ ಮಗು, ವೇದಾಂತವನ್ನ ಅರ್ಧಂಬರ್ಧ ಅರ್ಥ ಮಾಡ್ಕೊಂಡ್ಬಿಟ್ಟು ವ್ಯವಹಾರದಲ್ಲಿ ತರ್ತಾರೆ, ಇದು ತಪ್ಪು. ವ್ಯವಹಾರವನ್ನ ಮಾಡುವಾಗ ವ್ಯವಹಾರದ ದೃಷ್ಟಿಯಿಂದ ನೋಡಿ, 30-40 ಸೈಟು ಕೊಂಡ್ಕೊಂಡ. ಆ ಮಾರಾಟ ಮಾಡುವವನ್ ಮಾತ್ರ 40-60 ರೇಟ್ ಕೇಳ್ತಾ ಇದ್ದಾರೆ. 30-40 ಸೈಟ್ಗೆ 1 ಕೋಟಿ, 40-60 ಸೈಟ್ಗೆ 3 ಕೋಟಿ. 3 ಕೋಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಪ್ಪ ಸ್ವಾಮಿ, 30-40 ಅಂದ್ರು ಒಂದೇ, 40-60 ಅಂದ್ರು ಒಂದೇ. ನಿಮ್ಮ ದೃಷ್ಟಿಯಿಂದ ಎಲ್ಲವೂ ಬ್ರಹ್ಮವಲ್ವೇ ಅಂತ ಹೇಳಿದ್ರೆ ಉತ್ತರ ಏನ್ ಗೊತ್ತಾ? 1 ಕೋಟಿ ಎನ್ನುವುದು ಬ್ರಹ್ಮ, 10 ರೂಪಾಯಿ ಎನ್ನುವುದು ಬ್ರಹ್ಮ. ನಾ 10 ರೂಪಾಯಿ ಕೊಡ್ತೀನಿ ಅಂತ ವೇದಾಂತ. ಎಲ್ಲವೂ ಬ್ರಹ್ಮ ತಾನೆ. ಸೈಟು ಬ್ರಹ್ಮ, ದುಡ್ಡು ಬ್ರಹ್ಮ, ಕೊಡೋನು ಬ್ರಹ್ಮ, ತಗೊಳ್ಳೋನು ಬ್ರಹ್ಮ ಅಂತಾದ್ರೆ ನೀನು ಕೊಟ್ಟಿರುವಂತಹ ಸೈಟ್ ನಾನು 10 ರೂಪಾಯಿ ಕೊಡ್ತೇನೆ, ರಿಜಿಸ್ಟರ್ ಮಾಡಿಸ್ಕೊಡು. ಸ್ವಾಮಿ ಕಮ್ಮಿ ಕೊಡ್ತಾ ಇದ್ದೆ. ಕಮ್ಮಿ ಎನ್ನುವುದು ಬ್ರಹ್ಮ, ದೊಡ್ಡದು ಬ್ರಹ್ಮ ಅಂದ್ರೆ ಅವನಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ತಣ್ಣಿ ಕೂತಿರ್ತಾನೆ. ಆದ್ರಿಂದ ವ್ಯವಹಾರದಲ್ಲಿ ನಾವು ಹೇಗೆ ಮಾಡ್ಬೇಕು ಹಾಗೆ. ಯಾವ ಬ್ರಹ್ಮಜ್ಞಾನಿಗಳು ಕೂಡ ವ್ಯವಹಾರವನ್ನ ಕಲಸಬೇರಾಗ ಮಾಡಿದೆ. ಒಂದು ಉದಾಹರಣೆ ಕೊಡ್ತೇನೆ. ರಮಣ ಮಹರ್ಷಿಗಳು, ಅವರಿಗಿಂತ ಬ್ರಹ್ಮಜ್ಞಾನಿಗಳು ಬೇಕಾ? ಅವರು ಯಾರಿಂದಲೂ ಮುಟ್ಟಿಸ್ಕೋತಾ ಇತ್ತಿಲ್ಲ. ರಮಣ ಮಹರ್ಷಿಗಳನ್ನ ಯಾರು ಬೇಡ ಅನ್ನೋದು. ಎಷ್ಟೋ ಜನ ಸ್ವಾಮೀಜಿ ನೀ ಬ್ರಹ್ಮಜ್ಞಾನಿಗಳು ಎಲ್ಲವೂ ಒಂದೇ ಅಂತ ಹೇಳ್ತಾ ಇದ್ದೀರಾ, ಮುಟ್ಟಿದ್ರು ತಪ್ಪೇನೋ? ಸರಿ, ಯಾಕೆ ಮುಟ್ತಾ ಇದ್ದೀರಾ? ನೀವು ದೊಡ್ಡವರು, ನಾವು ಸಣ್ಣವರು ಅನ್ನುವಂತಹ ದೃಷ್ಟಿಯಿಂದ ನಿಮಗೆ ಭೇದ ಜ್ಞಾನವಿದೆಯಾ? ನಿಮ್ಮ ದೃಷ್ಟಿಯನ್ನು ಹೇಳ್ತಾ ಇದ್ದೇನೆ, ನೀವು ಮುಟ್ಬೇಡಿ ಅನ್ನೋರು. ಸಾಕು. ಉಪವರ್ಣಿತ ಅಧ್ಯಾಸ ಮೂಲಕತ್ವಾತಿ, ಏಕೆಂದರೆ ಉಪವರ್ಣಿತ ಇಲ್ಲಿಯವರೆಗೆ ವಿವರಿಸಿ ತಿಳಿಸಲ್ಪಟ್ಟಿರುವಂತಹ ವರ್ಣಿತವಾಗಿರುವ ಅಧ್ಯಾಸ ಮೂಲಕವಾಗಿದೆ. ಎಲ್ಲ ವ್ಯವಹಾರಗಳು ಅಧ್ಯಾಸ ಬರ್ತಾರೆ. ಪೂಜೆ ಮಾಡುವುದು ಅಧ್ಯಾಸ, ಬ್ಯಾಂಕಿನಲ್ಲಿ ಕ್ಯಾಶಿಯರ್ ಆಗಿ ದುಡ್ಡನ್ನು ಲೆಕ್ಕ ಮಾಡುವುದು ಅಧ್ಯಾಸ, ರಿಸರ್ವ್ ಬ್ಯಾಂಕಿನಲ್ಲಿ ಗವರ್ನರ್ ಆಗಿರುವುದು ಅಧ್ಯಾಸ, ಒಂದು ರಾಷ್ಟ್ರಕ್ಕೆ ರಾಷ್ಟ್ರಪತಿಯಾಗಿ ಇರುವಂತಹದ್ದು ಅಧ್ಯಾಸ, ಒಂದು ಪ್ರಪಂಚಕ್ಕೆ ಭೂಪತಿಯಾಗಿರುವುದು ಅಧ್ಯಾಸ. ಉಪವರ್ಣಿತ ಅಧ್ಯಾಸ ಪೂರ್ವಕತ್ವಾದ್ ಸರ್ವಸ್ಯ, ಎಲ್ಲವೂ ಅಧ್ಯಾಸ ಪುರಸ್ಸರವಾಗಿದೆ. ಆದರೆ ವ್ಯವಹಾರ ಮಾಡುವಾಗ ಈ ಅಧ್ಯಾಸವನ್ನ ತರಬಾರದು. ಅರ್ಥವಾಗ್ತಾ ಇದೆ ಅನ್ಕೋತೇನೆ. ಇದನ್ನ ನನ್ನ ಪರಮ ಪೂಜ್ಯ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ತುಂಬಾ ಚೆನ್ನಾಗಿದೆ. ಅವರು ಸನ್ಯಾಸಿಗಳು ಯಾರತ್ತ ಮುಟ್ಟಿಸ್ಕೊತಾ ಇದ್ದಿಲ್ಲ. ನಾನು ಮುಟ್ತಾ ಇದ್ದೆ, ದಿನಕ್ಕೆ 20 ಸಲ ಮುಟ್ತಾ ಇದ್ದೆ. ಅದನ್ನ ಒಬ್ರು ನೋಡಿದ್ರು, ಹೆಸರು ಹೇಳೋದು ಬೇಡ, ಅವರು MSc ಮಾಡ್ಕೊಂಡು ಬಹಳ ದೊಡ್ಡ ವ್ಯಕ್ತಿ. ಮುಟ್ಬೇಕು ಅಂತ ಇಷ್ಟಪಡ್ತಾ ಇದ್ದು, ಮುಟ್ಟಿಸ್ಕೊತಾ ಇದ್ದಿಲ್ಲ. ನಾನ್ ಮುಟ್ಟು ಮಾಡ್ತಾ ಇದ್ದೆ. ಅವ್ರು ಕೇಳೇ ಬಿಟ್ಟು ಸ್ವಾಮೀಜಿನ, ಸ್ವಾಮೀಜಿ ಯು ಸೋ ಗ್ರೇಟ್, ನಿಮಗೆ ಸರ್ವಾತ್ಮ ಭಾವವಿದೆ, ಎಲ್ಲರೂ ಒಂದಯ್ಯ ಅಂತ. ನಿಮ್ಮ ಹುಡುಗ ಮಾತ್ರ ಮುಟ್ಟಿಸ್ಕೊತೀರಾ? ವೈ ಶುಡ್ ಐ ನಾಟ್ ಟಚ್ ಯು? ಯಾಕೆ ಮುಟ್ಬಾರ್ದು? ಬೇಡ, ಇಷ್ಟ ಇಲ್ಲ ಅಂದ್ರು. ಎಲ್ಲವೂ ಒಂದೇ ಅಲ್ವೇ? ಅಲ್ಲಿ ಒಂದಲ್ಲ. ನಿಮಗೆ ಸ್ವಾಮೀಜಿ ಬೇರೆ, ಸುಬ್ರಾಯ್ ಶರ್ಮಾ ಬೇರೆ, ನಾನ್ ಬೇರೆ ಎನ್ನುವಂತ ಭೇದ ಬುದ್ಧಿ ಇದೆ ಅಲ್ವಾ? ಇದೆ. ನಿಮ್ಮ ದೃಷ್ಟಿ ಹೇಳ್ತಾ ಇದ್ದೇನೆ, ನನ್ನನ್ನು ಮುಟ್ಟಬೇಡಿ ಇನ್ನೋರು. ಅವ್ರಿಗೆ ಕೋಪ ಬಹಳ ಸೂಕ್ಷ್ಮ ಇದೆ. ಆದ್ದರಿಂದ ವ್ಯವಹಾರದಲ್ಲಿ ಅದ್ವೈತ ಜ್ಞಾನವನ್ನ ತರಬಾರದು. ಈ ವ್ಯವಹಾರ ಇದೆಯೋ ಹಾಗೆ ಮಾಡಿ. ಸನ್ಯಾಸಿಗಳೇ ಬೇರೆ, ಗೃಹಸ್ಥರೇ ಬೇರೆ, ಬ್ರಹ್ಮಚಾರಿಗಳೇ ಬೇರೆ, ಸ್ತ್ರೀಯರೇ ಬೇರೆ, ಪುರುಷರೇ ಬೇರೆ ಒಪ್ಕೋಬೇಕಲ್ಲ. ನಿಜವಾಗಿ ನೋಡಿದರೆ ಎಲ್ಲವೂ ಉಪವರ್ಣಿತ.
ಎಂದು ಹೇಳಿರುವಂತ ಅಧ್ಯಾಸ ಮೂಲಕತ್ವ, ಅಧ್ಯಾಸವನ್ನೇ ಮೂಲವನ್ನಾಗಿ ಉಳ್ಳದ್ದಾಗಿದೆ. ತಮೇತಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಅಬ್ಬಾಳೆ ಪ್ರವೃತ್ತ. ಆ ಮಾತು ಸತ್ಯ, ಆದರೆ ವ್ಯವಹಾರದಲ್ಲಿ ಆ ಸತ್ಯತ್ವ ಅಂತ. ಭಾವಾದ್ವೈತಂ ಸದಾ ಕುರ್ಯಾತ್ ಕ್ರಿಯಾದ್ವೈತಂ ನ ಕರಿಹಿತಿ. ಮುಂದೋಗ್ಬಿಡ್ತೇನೆ. ಇದು ಯಾಕೆ ರಿಪೀಟ್ ಮಾಡ್ತಾ ಇದ್ದೇನೆ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ವಕ್ಷ್ಯತಿ ಭಗವಾನ್ ಭಾಷ್ಯಕಾರ ಶಂಕರಾಚಾರ್ಯ. ಈ ವಿಷಯವನ್ನ ನೋಡಿ, ಭಗವಾನ್ ಶಂಕರ ಎಷ್ಟು ಗೌರವದಿಂದ ಭಗವಾನ್ ಶಂಕರಾಚಾರ್ಯರನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಬ್ಬ ವ್ಯಕ್ತಿಯ ಕಾಣ್ತಾ ಇಲ್ಲ. ಶಂಕರಾಚಾರ್ಯರು ಒಬ್ಬ ಮನುಷ್ಯನಲ್ಲ, ಒಬ್ಬ ವ್ಯಕ್ತಿಯಲ್ಲ, ಒಬ್ಬ ಸನ್ಯಾಸಿ ಪುಂಗವನಲ್ಲ. ಮತ್ತೆ ಭಗವಾನ್ ವಾಸುದೇವ. ಹೌದಾ? ನಾವು ಗೀತಾಚಾರ್ಯನನ್ನ ಕೃಷ್ಣ ಕಿತ್ತಿನ ಕಡೆಗೆ ಭಗವಾನ್ ವಾಸುದೇವ. ಭಗವಾನ್ ಅಂದ್ರೇನು? ಸಾಕ್ಷಾತ್ ಭಗವಂತನ ಸ್ವರೂಪಿಗಳು. ಉತ್ಪತ್ತಿಂ ಪ್ರಳಯಂಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ. ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಶ್ರಿಯ ವೈರಾಗ್ಯಸ್ಯಾಥ ಮೋಕ್ಷಸ್ಯ ಷಣ್ಣಾಂ ಭಗ ಇತಿ ರಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಎರಡೂ ಶ್ಲೋಕಗಳನ್ನ ಭಗವದ್ಗೀತಾ ಭಾಷ್ಯದಲ್ಲಿ ಬರೆದಿದ್ದ ನೋಡಿ. ಆಮೇಲೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಾಕ್ಷಾತ್ ಭಗವಂತ ಪರಮೇಶ್ವರ ಅಂತ ಹೇಳ್ತಾ ಇದ್ರು. ಇವರು ಮುಂದೆ ವಕ್ಷ್ಯತಿ ಹೇಳುತ್ತಾರೆ. ಇದು ಅಧ್ಯಾಸ ಭಾಷ್ಯ. ಮುಂದಿನದು ಸೂತ್ರ ಭಾಷ್ಯ. ಇದು 2ನೇ ಅಧ್ಯಾಯ 1ನೇ ಪಾದ 14ನೇ ಸೂತ್ರ. ಯಾವುದು? 2:1:14. ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ. ಅದ್ಭುತ ಸೂತ್ರ, ಅದ್ಭುತ ಶ್ಲೋಕ. ಭಗವತ್ಪಾದ ಶಂಕರಾಚಾರ್ಯರು ಆ ಸೂತ್ರಕ್ಕೆ ಸುಮಾರು 10 ಪುಟ ಬರೆದಿದ್ದಾರೆ. ಬಹಳ ಜೋರ. ಅದು ಅನೇಕ ವಾಕ್ಯಗಳನ್ನ ಪೂಜ್ಯ ಸದ್ಗುರುಗಳು ಕಟ್ ಮಾಡಿಬಿಟ್ಟಿದ್ದಾರೆ. ಏನ್ ವಾಕ್ಯ ಓದ್ತೆ ನೋಡಿ. ಈಗ ವಕ್ಷ್ಯತಿ ಭಗವಾನ್ ಭಾಷ್ಯಕಾರ. ಇದು ಸದ್ಗುರುಗಳ ವಾಣಿ. ಏನೆಂದು ಬರೆದಿದ್ದ ಶಂಕರಾಚಾರ್ಯರು? ನೈಷ ದೋಷ. ಒಂದು ಉದ್ದಕ್ಕೆ ಓದ್ಬಿಡ್ತೇನೆ, ನೋಡ್ಕೊಳ್ಳಿ. ಅನಂತರ ಬ್ರಹ್ಮಸೂತ್ರ ಭಾಷ್ಯವನ್ನು ಚೆಕ್ ಮಾಡಿ. ಸರ್ವ ವ್ಯವಹಾರಾಣಮೇವ ಪ್ರಾಗ್ ಬ್ರಹ್ಮಾತ್ಮತಾ ವಿಜ್ಞಾನಾತ್ ಸತ್ಯತ್ವೋಪಪತ್ತೇ ಸ್ವಪ್ನ ವ್ಯವಹಾರಸ್ಯೇವ ಪ್ರಾಗ್ ಪ್ರಬೋಧಾತ್ ಯಾವದ್ಧಿ ನ ಸತ್ಯ ಆತ್ಮೈಕತ್ವ ಪ್ರತಿಪತ್ತಿ ತಾವತ್ ಪ್ರಮಾಣ ಪ್ರಮೇಯ ಫಲ ಲಕ್ಷಣೇಶು ವಿಕಾರೇಶು ಅನೃತತ್ವ ಬುದ್ಧಿ ನ ಕಸ್ಯಚಿದುತ್ಪದ್ಯತೆ. ಅಬ್ಬಬ್ಬಬ್ಬ. ನಮೋ ನಮಃ ಶಂಕರ ಪಾದುಕಾಭ್ಯಂ. ಶಂಕರನಿಗೆ ಶಂಕರರೇ ಸಾಟಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಗುರುಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೇ ಸಾಟಿ. ಅರ್ಥ ಆಯ್ತಾ ನೋಡ್ಕೊಳ್ಳಿ. ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ಪೂರ್ವಪಕ್ಷಿ ಬ್ರಹ್ಮಸೂತ್ರ ಭಾಷೆಯಲ್ಲಿ. ಎಲ್ಲವೂ ಬ್ರಹ್ಮಾತ್ಮೆ ಬಂದ್ಬಿಡ್ತೀರಾ? ವ್ಯವಹಾರ ಮಾಡುವುದು ಹೇಗೆ? ಹಾಗಾದ್ರೆ ವ್ಯವಹಾರದಲ್ಲಿ ಭೇದ ಕಾಣ್ತಾ ಇದೆಯಲ್ಲ ಅಂದ್ರೆ ಪರವಾಗಿಲ್ಲ. ವ್ಯವಹಾರದಲ್ಲಿ ಭೇದ ಕಾಣುತ್ತಿರುವುದರಿಂದ ನೀವು ಹೇಳುತ್ತಿರುವಂತ ಅದ್ವೈತ ಸಿದ್ಧಾಂತ ತಪ್ಪು. ಅದ್ವೈತ ಸಿದ್ಧಾಂತವೇ ಸರಿ ಅಂತ ಆಗ್ಬಿಟ್ರೆ ವ್ಯವಹಾರದಲ್ಲಿ ಸತ್ಯತ್ವವಿರುವಂತಹದ್ದು ತಪ್ಪು ಅಂತ ಕೇಳಿದರೆ ನೈಷ ದೋಷ. ಅದ್ವೈತ ವೇದಾಂತ ಸಿದ್ಧಾಂತದಲ್ಲಿ
ಯಾವ ದೋಷವೂ ಇಲ್ಲ. ಒಬ್ಬ ಅದ್ವೈತ ಜ್ಞಾನ ಸಂಪನ್ನನಾಗಿರುವ ಮಹಾತ್ಮ, ಅವನ ಜೊತೆಯಲ್ಲಿ 15 ದಿವಸ ಇದ್ದಾನೆ ಒಬ್ಬ ತುಂಬಾ ಬುದ್ಧಿವಂತನಾಗಿರುವ ಸೈಂಟಿಸ್ಟ್. ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಬೆಳಿಗ್ಗೆ 4 ಗಂಟೆ ಹೇಳ್ತಾನೆ ಇವನು. ಹೇಳುವಾಗ ಯಾವುದೋ ಜಪ ಮಾಡ್ಕೊಂಡು ಹೇಳ್ತಾನೆ, ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಷ ಶುಕ ಶೌನಕ ಭೀಷ್ಮದಾಲ್ಭ್ಯಾನ್ ರುಕ್ಮಾಂಗರಾರ್ಜುನ ವಸಿಷ್ಠ ವಿಭೀಷಣಾದೀನ್ ಧನ್ಯಾನಿಮಾನ್ ಪರಮ ಭಾಗವತಾನ್ ಸ್ಮರಾಮಿ. ಇದನ್ನ ನನ್ನ ಪ್ರೀತಿಯ ಪೂಜ್ಯ ಸದ್ಗುರುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಗಟ್ ಮಾಡಿಸಿದ್ದಾರೆ. ಪಕ್ಕದಲ್ಲೇ ಮಲಿಕೋತಾ ಇದ್ದೆ, ಹೇಳು ನಾನು ಹೇಳ್ತಾ ಇದ್ದೆ, ಅವ್ರು ಹೇಳ್ಕೊತಾ ಇದ್ರು, ನನಗೂ ಬಂದಾಯ್ತು. ಅಬ್ಸರ್ವ್ ಮಾಡ್ತಾರೆ ಸೈಂಟಿಸ್ಟ್. ಬೆಳಿಗ್ಗೆ ಎದ್ದ ಕೂಡಲೇ ಯಾರನ್ನೋ ಸ್ಮರಣೆ ಮಾಡ್ತಾರೆ, ಆಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿ ಸ್ನಾನ ಮಾಡ್ತಾರೆ, ಆಮೇಲೆ ಬಡಿ ಬಟ್ಟೆ ಬಿಟ್ಕೋತಾರೆ, ವಿಭೂತಿ ಹಾಕೊಂಡು ಜಪಮಾಲೆ ಇಟ್ಕೊಂಡು ಪ್ರಣವ ಜಪವನ್ನು ಮಾಡ್ಕೋತಾರೆ, ಆಮೇಲೆ ಹಾಲ್ಗುಡಿ ಎಲ್ಲ ನೋಡ್ತಾರೆ. ತೀರ್ಮಾನ, ಇವರು ಅಜ್ಞಾನಿಗಳು, ಇವರು ಬರೀ ಹಿಪೋಕ್ರೇಟ್ ಅಂದ್ಬಿಟ್ಟ. ಉಪನ್ಯಾಸ ಮಾಡುವಾಗ ಎಲ್ಲವೂ ಸುಳ್ಳು, ಆತ್ಮೈವೇದಂ ಸರ್ವಂ ಅಂತ ಹೇಳ್ತಾರೆ. ಆತ್ಮನೊಬ್ಬನೇ ಪರಮಾರ್ಥ. ಆದರೆ ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಅವರ ಜೀವನಕ್ಕೆ ಟೆಸ್ಟ್ ಮಾಡಿದ್ರೆ ಭಿಕ್ಷೆ ತೊಂಬ ಅಂತಾರೆ. ಮಡಿಯಲ್ಲಿ ಹೋಗುವಂತ ಶಿಷ್ಯನಿಗೆ ಭಿಕ್ಷೆ ಬಡಿಸು ಅಂತಾರೆ. ಆ ಪಾತ್ರೆ ನೋಡ್ತಾರೆ, ಅರ್ಧ ನಿನಗೆ ಅರ್ಧ ನನ್ಗೆ ಅಂತ ಹೇಳ್ತಾರೆ. ಭಿಕ್ಷೆ ತೆಗೆದುಕೊಳ್ಳುವಾಗ ನಿಂಬೆಹಣ್ಣು ಹಾಕಪ್ಪ ಅಂತಾರೆ, ಉಪ್ಪು ಹಾಕು ಅಂತಾರೆ, ತುಪ್ಪ ಹಾಕು ಅಂತಾರೆ, ಆಮೇಲೆ ಏಲಕ್ಕಿ ತಿಂತಾರೆ, ಒಂದ್ ವೇಳೆ ತುಳಸಿ ತಿಂತಾರೆ. ಎಲ್ಲ ದ್ವೈತ ದ್ವೈತ ದ್ವೈತ. ನಮಗಿಂತಲೂ ಕೂಡ ಅಚ್ಚುಕಟ್ಟಾಗಿ ದ್ವೈತ ವ್ಯವಹಾರವನ್ನ ಮಾಡುತ್ತಾ ಉಪನ್ಯಾಸದಲ್ಲಿ ಮಾತ್ರ ಅದ್ವೈತವನ್ನು ಹೇಳ್ತಾ ಇದ್ದಾರೆ. ಇವರು ಹಿಪೋಕ್ರೇಟ್ ಅಂತ ಹೇಳ್ತಾರೆ. ಕರೆಕ್ಟ್. ಯಾಕೆ? ಆ ಸೈಂಟಿಸ್ಟ್ಗೆ ಸದ್ಗುರುಗಳನ್ನ ಸ್ಟಡಿ ಮಾಡಿ ಬಂದ ಅವನಿಗೆ ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ಗೊತ್ತಾಗಿಲ್ಲ. ಪರಮಾರ್ಥ ದೃಷ್ಟಿಯಿಂದ ಏನಾಗಿಲ್ಲ. ರಾಮೋ ನ ಗಚ್ಚತಿ ನ ತಿಷ್ಠತಿ ನಾನು ಶೋಚತ್ಯಾಕಾಂಕ್ಷತೆ ನೋ ನ ಕರೋತಿ ಕಿಂಚಿತ್. ಆನಂದ ಮೂರ್ತಿಯ ಮನಃ. ಇದು ಯಾವ್ದಪ್ಪ? ಇದು ಅಧ್ಯಾತ್ಮ ರಾಮಾಯಣ. ಅದನ್ನು ಪಾಠ ಮಾಡಿದ್ದಾರೆ ಕೂಡ, ಉಪನ್ಯಾಸ ಮಾಡಿದ್ದೇನೆ. ರಾಮನನ್ನ ಅಧ್ಯಾತ್ಮ ರಾಮಾಯಣದಲ್ಲಿ ಪರಮಾತ್ಮ ಅಂದ್ಬಿಟ್ಟು, ರಾಮನು ಹುಟ್ಟಿಲ್ಲ, ರಾಮನು ಗಂಡಲ್ಲ, ರಾಮ ಮದುವೆ ಮಾಡ್ಕೊಂಡಿಲ್ಲ, ರಾಮನು ಕಾಡಿಗೆ ಹೋಗ್ಲಿಲ್ಲ. ಆನಂದ ಮೂರ್ತಿಯರ ತರಹ ರಾಮಚಂದ್ರ ಅಂದ್ರೆ ಆನಂದ ಸ್ವರೂಪ ಅಂದ್ಬಿಟ್ಟು. 2 ದೃಷ್ಟಿ. ನೈಷ ದೋಷ. ಅದ್ವೈತಿಗಳು ವ್ಯವಹಾರ ಮಾಡಿದ ಮಾತ್ರಕ್ಕೆ ವ್ಯವಹಾರ ಸತ್ಯ ಎಂದು ತಿಳಿದುಕೊಳ್ಳಬಾರದು. ಎಲ್ಲವೂ ಬ್ರಹ್ಮವೇ ಹೇಳಿದ ಮಾತ್ರಕ್ಕೆ ವ್ಯವಹಾರ ಜ್ಞಾನದಲ್ಲಿ ವ್ಯವಹಾರ ಭೇದ ಇಲ್ಲ ಎಂದು ತಿಳಿದುಕೊಳ್ಳಬಾರದು. ಈ ವಾಕ್ಯ ತುಂಬಾ ಚೆನ್ನಾಗಿದೆ. ಗಟ್ಟಿ ಮಾಡಿಸಿ ಯಾರು ಗುರುಗಳು. ಸರ್ವ ವ್ಯವಹಾರಾಣಮೇವ ಬ್ರಹ್ಮಾತ್ಮತ ವಿಜ್ಞಾನಾತ್ ಪ್ರಾಕ್ ಸತ್ಯತ್ವೋಪಪತ್ತೇ. ಎಲ್ಲಾ ವ್ಯವಹಾರಗಳು, ಸರ್ವ ವ್ಯವಹಾರ, ಊಟ ತಿಂಡಿ ವ್ಯವಹಾರ, ಜಪ ಪೂಜೆ ವ್ಯವಹಾರ, ಪುಸ್ತಕ ಲೇಖನ ವ್ಯವಹಾರ, ದುಡ್ಡು ಕಾಸು ವ್ಯವಹಾರ, ಲೋಕಾಂತರ ವ್ಯವಹಾರ, ಹೆಂಡತಿ ಮಕ್ಕಳು ಅನ್ನುವ ವ್ಯವಹಾರ, ಆಮೇಲೆ ಪ್ರಳಯ ನರಸೀಪುರ ಗುರುಗಳು ಅನ್ನುವ ವ್ಯವಹಾರ. ಎಲ್ಲ ವ್ಯವಹಾರಗಳು ಸರ್ವ ವ್ಯವಹಾರಾಣಮೇವ, ಎಲ್ಲ ವ್ಯವಹಾರಗಳು ಬ್ರಹ್ಮಾತ್ಮತ ವಿಜ್ಞಾನಾತ್ ಪ್ರಾಕ್. ನಿಜ. ಅವನಿಗೆ ಬ್ರಹ್ಮಾತ್ಮತ ವಿಜ್ಞಾನಾತ್, ಬ್ರಹ್ಮ ಆತ್ಮತ, ಬ್ರಹ್ಮವೇ ನಾನು, ಬ್ರಹ್ಮೈವಾಹಮಸ್ಮಿ ಎನ್ನುವ ಅನುಭವ ಉಂಟಾಗುವುದಕ್ಕಿಂತ ಮುಂಚೆ ವೇದಾಂತ ಸ್ಟಡಿ ಮಾಡ್ತಾ ಇದ್ದಾನೆ, ಗುರು ಹತ್ತಕ್ಕೆ ಹೋಗ್ತಾ ಇದ್ದಾನೆ. ಪ್ರತಿದಿನ ಗುರುಗಳಿಂದ ಇಂಥ ಭಾಷ್ಯ ಪಾಠ ಕೇಳ್ತಾ ಇದ್ದಾನೆ, ಆನಂದ ಆಗ್ತಾ ಇದೆ.
ಅವನ ಮನಸ್ಸಿನಲ್ಲಿ ಏನಪ್ಪ ಇಂಥ ಬ್ರಹ್ಮಜ್ಞಾನವನ್ನ ನಾನು ಯಾವತ್ ಸ್ವಂತ ಏನಪ್ಪ ಅನ್ನಿಸ್ತಾ ಇದೆ. ಜ್ಞಾಪಕ ಇಟ್ಕೊಳ್ಳಿ, ಬ್ರಹ್ಮಾತ್ಮತ ವಿಜ್ಞಾನಂ ಬ್ರಹ್ಮೈವಾತ್ಮ ಬ್ರಹ್ಮಾತ್ಮ ತಸ್ಯ ಬ್ರಹ್ಮಾತ್ಮನಃ ಬ್ರಹ್ಮಾತ್ಮನಃ ಭಾವಃ ಬ್ರಹ್ಮಾತ್ಮತ ವಿಶೇಷೇಣ ಅನುಭವ ರೂಪಂ ಜ್ಞಾನಂ ವಿಜ್ಞಾನಂ ಬ್ರಹ್ಮಾತ್ಮತಾಯಾಃ ವಿಜ್ಞಾನಂ ಬ್ರಹ್ಮಾತ್ಮತಾ ವಿಜ್ಞಾನಂ ತಸ್ಮಾತ್ ನಾನೇ ಬ್ರಹ್ಮವಾಗಿದ್ದೇನೆ, ಬ್ರಹ್ಮವೇ ನಾನು ಎನ್ನುವ ಅನುಭವ ಇನ್ನು ಬರದೆ ಇದ್ದಾಗ ಅವನಿಗೆ ಎಲ್ಲಾ ವ್ಯವಹಾರಗಳು ಸತ್ಯತ್ವೋಪಪತ್ತೆ ಸತ್ಯವಾಗಿಯೇ ತೋರ್ತಾ ಇದೆ. ಇದು ಬಾಳೆಹಣ್ಣು, ಈ ಕಿತ್ತಳೆ ಹಣ್ಣು, ಇದು ಬ್ರಹ್ಮಸೂತ್ರ ಭಾಷ್ಯ, ಇದು ಕಾಟಕ ಭಾಷ್ಯ, ಇವರ ಹೆಂಗಸರು, ಇವರ ಗಂಡಸರು, ಇವರ ಶ್ರೀಮಂತ ಕಾಣ್ತಾ ಇದೆ. ಎಲ್ಲಾ ವ್ಯವಹಾರವು ಸತ್ಯವಾಗಿದೆ. ಎಲ್ಲಿವರೆಗೆ? ಬ್ರಹ್ಮಾತ್ಮತ ವಿಜ್ಞಾನಾತ್ ಪ್ರಾಕ್. ಇನ್ನೂ ಬ್ರಹ್ಮಾತ್ಮ ಜ್ಞಾನ ಆಗಿಲ್ಲ. ಅಂತಃಕರಣ ಪಕ್ವವಾಗ್ತಾ ಇದೆ, ಗುರುಭಕ್ತಿ ಬೆಳೀತಾ ಇದೆ, ಶಮದಮಾದಿಗಳು ಅಭಿವೃದ್ಧಿ ಆಗ್ತಾ ಇವೆ. ಮಾಡ್ತಾ ಬಂದ್ಬಿಟ್ರೆ ಒಂದು ಕ್ಷಣ ಬ್ರಹ್ಮಜ್ಞಾನವಾಗುವುದು ತುಂಬಾ ಸುಲಭ ಅಂತಾರೆ. ಯಾರು? ಭಗವಾನ್ ಶನೀಶ್ವರ. ಒಂದು ಉದ್ದಿನ ಕಾಳನ್ನ, ಉದ್ದಿನ ಬೇಳೆಯನ್ನ, ಉದ್ದಿನ ಕಾಳನ್ನ ಈ ಮೂಗಿನ ಮೇಲೆ ಇಟ್ಕೊಂಡ್ರೆ ಅಥವಾ ಹಣೆ ಮೇಲೆ ಇಟ್ಕೊಂಡ್ರೆ ಕೆಳಗೆ ಬೀಳಕ್ಕೆ ಎಷ್ಟು ಟೈಮ್ ಬೇಕು? ಮೂಗಿನ ಅಥವಾ ಹಣೆಯ ಮಧ್ಯೆ ಇರುವಂತ ಈ ಜಾಗದಲ್ಲಿ ಉದ್ದಿನ ಕಾಳು ಇಟ್ಕೊಂಡ್ರೆ ಸರಕಂದು ಅಷ್ಟು ಸುಲಭ ಬ್ರಹ್ಮಜ್ಞಾನ. ಆದರೆ ನನಗೆ ಬ್ರಹ್ಮಜ್ಞಾನವೇ ಬೇಕು, ಇನ್ನೇನು ಬೇಕಾಗಿ ಆ ತೀವ್ರತೆ ಬರಬೇಕೆ. ಅದಕ್ಕೆ ಶಂಕರಾಚಾರ್ಯರವರು ನಿತ್ಯಾನಿತ್ಯ ವಸ್ತು ವಿವೇಕ ಇದೆಯಾ ನಿನ್ಗೆ? ಇಹ ಮುಕ್ತಾರ್ಥ ಭೋಗ ವಿರಾಗ ಬಂದಿದ್ಯಾ? ಶಮದಮಾದಿ ಸಾಧನ ಸಂಪತ್ ಇದೆಯಾ? ಮುಮುಕ್ಷುತ್ವ ಅದಿದ್ದು ಬಿಟ್ರೆ ಬ್ರಹ್ಮಜ್ಞಾನ ಒಂದೇ ಕ್ಷಣ. ಒಂದು ಉದಾಹರಣೆ ಕೊಡ್ತಾನೆ. ಒಂದ್ ದೊಡ್ಡ ಅರಮನೆ ಇದೆ, ದೇವರ ಮನೆ ಇದೆ. ಅರಮನೆಯಲ್ಲಿ ಆ ದೇವರ ಮನೆಯಲ್ಲಿ ಒಂದು ಬಲ್ಬ್ ಹಾಕಿದ್ದಾರೆ. ಅದರ ಸ್ವಿಚ್ ಹೊರಗಡೆ ಇದೆ. ಅಲ್ಲಿಗೆ ಸುಮಾರು 50 ಅಡಿ ದೂರ ಇದೆ. 50 ಅಡಿ ದೂರದಲ್ಲಿ ಒಂದು ಬಲ್ಬ್ ಇದೆ, ಒಂದು ಸ್ವಿಚ್ ಇದೆ. ಈ ಸ್ವಿಚ್ ಬಟನ್ ಒತ್ತಿದ್ರೆ ದೀಪ ಬರುವುದಕ್ಕೆ ಎಷ್ಟು ನಿಮಿಷ ಬೇಕು? ಅರ್ಧ ಸೆಕೆಂಡ್. ಇಲ್ಲಿ ಬಟನ್ ಒತ್ತಿಬಿಟ್ರೆ ದೀಪ ಬಂದಾಯಿತು. ಅದೇ ರೀತಿಯಲ್ಲಿ ಗುರುವಿನ ಅನುಗ್ರಹದಿಂದ ಅಂತಃಕರಣ ಶುದ್ಧವಾಗಿದ್ರೆ ಒಂದೇ ಕ್ಷಣ ಬ್ರಹ್ಮಜ್ಞ. ಅದರ ತೀವ್ರತೆ ಬೇಕು. ಸುಮ್ಮನೆ ನಾಟಕೀಯವಾಗಿ ಗುರು ಭಕ್ತಿ ತೋರಿಸೋದು, ಗುರುಗಳಲ್ಲಿ ಭಕ್ತಿ ಇಲ್ಲ, ನಾಟಕೀಯವಾಗಿ ನಾನು ವೇದಾಂತಿ ಮೋಕ್ಷ ಮಾಡ್ತಾ ಇದ್ದೆ, ನಾಟಕ ನಡೆಯೋದು. ವೇದಾಂತದಲ್ಲಿ ನಾಟಕಕ್ಕೆ ಏನೂ ಬೆಲೆ ಇಲ್ಲ. ನೋಡಿ ಎಷ್ಟು ಜನ ಬರೀತಾರೆ, ಬ್ರಹ್ಮಾತ್ಮತ ವಿಜ್ಞಾನಾತ್ ಪ್ರಾಕ್. ಯಾವನಿಗೆ ಇನ್ನೂ ಕೂಡ ಬ್ರಹ್ಮಾತ್ಮ ವಿಜ್ಞಾನ ಉಂಟಾಗಿಲ್ಲ. ವಿಜ್ಞಾನ ಅಂದ್ರೆ ಅನುಭವ ಜ್ಞಾನ, ಜ್ಞಾನವಾಗಿಲ್ಲ. ಅವನೇ ಮಾಡ್ತಾನೆ, ಅಡ್ಡಾಡ್ದಿದ್ದು ವ್ಯವಹಾರ ಮಾಡ್ತಾನೆ. ಬ್ರಹ್ಮಾತ್ಮತ ವಿಜ್ಞಾನಾತ್ ಪ್ರಾಕ್ ಬಾ ಬ್ರಹ್ಮಾತ್ಮೇತಿ ನಿಶ್ಚಯ ಜ್ಞಾನಾತ್ ಪೂರ್ವಂ. ಯಾವನಿಗಿನ್ನು ನಿಶ್ಚಯ ಜ್ಞಾನವಾಗಿಲ್ಲವೋ ಅಂಥವನಿಗೆ ಸರ್ವ ವ್ಯವಹಾರಾಣಮೇವ, ಎಲ್ಲ ವ್ಯವಹಾರಗಳು ಸತ್ಯತ್ವೋಪಪತ್ತೆ ಸತ್ಯವಾಗಿದೆ ಎನ್ನುವಂತದ್ದು ಹೊಂದುತ್ತದೆ. ಊಟ ಮಾಡುವುದು ಸತ್ಯ, ಬಾಳೆಹಣ್ಣು ತಿನ್ನುವುದು ಸತ್ಯ, ಕಿತ್ಲೆ ಹಣ್ಣು ತಿಂದದ್ದು ಸತ್ಯ, ಪಾಠ ಮಾಡುವುದು ಎಲ್ಲವೂ ಸತ್ಯವಾಗಿ ಇದು ಹೊಂದುತ್ತೆ. ಯಾವುದರಂತೆ? ಸ್ವಪ್ನ ವ್ಯವಹಾರಸ್ಯೇವ ಪ್ರಾಕ್ ಪ್ರಬೋಧಾತ್. ಏನು ಉದಾಹರಣೆ ಕೊಡ್ತಾರೆ ಶಂಕರಾಚಾರ್ಯರು? ಬಾಬಾ ಶಂಕರಾಚಾರ್ಯರಂತ ಜೀವನ್ಮುಕ್ತ ಬ್ರಹ್ಮಜ್ಞಾನಿಗಳಿಂದ, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂತ ವ್ಯಾಖ್ಯಾನಕಾರರಿಲ್ಲ. ಆ ಇದಕ್ಕೆ ಅಧ್ಯಾಸ ಭಾಷೆಗೆ ಎಷ್ಟು ಸುಂದರವಾದ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹೇಗೆ? ಉದಾಹರಣೆ, ಪ್ರಬೋಧಾತ್ ಪ್ರಾಕ್, ಎಚ್ಚರವಾಗುವುದಕ್ಕಿಂತ ಮುಂಚೆ ಬೋಧವಲ್ಲ ಪ್ರಬೋಧ ಅಂದ್ಬಿಟ್ರು. ಬೋಧ ಅಂದ್ರೆ ಇನ್ನು ಯೂರಿನೇಷನ್ಗೋಸ್ಕರ ಎದ್ದ,
ನಿದ್ಕೊಂಡು ಪುನಃ ಮಲಿಕೋ ಆಗಲ್ಲ. ರಾತ್ರಿ 9 ಗಂಟೆ ಮಲಿಕೊಂಡ, ಬೆಳಿಗ್ಗೆ 7 ಗಂಟೆ ಎದ್ದ, 10 ಗಂಟೆ ನಿದ್ದೆ ಮಾಡ, ಫ್ರೆಶ್ ಆಗಿದ್ದಾನೆ. ನಿದ್ದೆ ಮಾಡುತ್ತಿದ್ದಾಗ ಕನಸನ್ನ ಕಾಣುತ್ತಿರುವಾಗ ಎಲ್ಲವೂ ಸತ್ಯ. ಸ್ವಪ್ನ ವ್ಯವಹಾರಸ್ಯ, ಇದು ಶತ್ರು. ಸ್ವಪ್ನ ವ್ಯವಹಾರ, ಕನಸಿನಲ್ಲಿ ಮಾಡುವಂತಹ ವ್ಯವಹಾರಗಳು. ಕನಸಿನಲ್ಲಿ ಎಲ್ಲಾ ವ್ಯವಹಾರಗಳನ್ನು ಮಾಡ್ತೇವೆ. ಸೈಟ್ ತಗೋತೇವೆ, ಮನೆ ಕಟ್ಟಿಸ್ತೇವೆ, ಲಿಫ್ಟ್ ಹಾಕಿಸ್ತೇವೆ, 10 ಅಂತಸ್ತಿನ ಮನೆ ಗೃಹ ಪ್ರವೇಶ ಮಾಡ್ತೇವೆ, ಸಾವಯವದಲ್ಲಿ ಊಟ ಹಾಕ್ತೇವೆ. ಬೆಂಗಳೂರಿನಿಂದ ಚೆನ್ನೈಗೆ ಹೋಗ್ತೇವೆ, ಬೆಂಗಳೂರಿನಿಂದ ಲಂಡನ್ಗೆ ಹೋಗ್ತೇವೆ, ಬೆಂಗಳೂರಿನಿಂದ ಅಮೆರಿಕಕ್ಕೆ ಹೋಗ್ತೇವೆ. ಯಜ್ಞ ಯಾಗ, ಹೋಮ ಹವನ, ದಾನ ಧರ್ಮ ಪೂಜೆ ಎಲ್ಲಾ ವ್ಯವಹಾರಗಳನ್ನು ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಸುಳ್ಳ? ಕನಸಿನ ಕಾಲದಲ್ಲಿ ನಾವು ಮಾಡುತ್ತಿರುವ ಯಾವ ವ್ಯವಹಾರ ಸುಳ್ಳು? ಎಲ್ಲವೂ ಸತ್ಯ. ನಾನು ಕನಸಿನಲ್ಲಿ ದೊಡ್ಡ ಶ್ರೀಮಂತ ಆಗಿಬಿಟ್ಟಿದ್ದೇನೆ, 1000 ಜನಗಳಿಗೆ 1 ಲಕ್ಷ ದಾನ ಮಾಡ್ತಾ ಇದ್ದೇನೆ. 1,000 ಭಿಕ್ಷುಕರಿಗೆ ನಾನು 1,000 ರೂಪಾಯಿ ಕೊಡ್ತಾ ಇದ್ದೆ, 10 ಲಕ್ಷವಾಯ್ತು. ಎಚ್ಚರದಲ್ಲಿ ನೋಡಿದ್ರೆ ನಾನೊಬ್ಬ ಭಿಕ್ಷುಕ. ಕನಸಿನಲ್ಲಿ ದೊಡ್ಡ ಶ್ರೀಮಂತ, ಬಟ್ಟೆ ಹರಿದೋಗಿದೆ ಅಂದ್ರೆ ಬಿಸಾಕು. ಒಬ್ರು ಶ್ರೀಮಂತ, ಒಂದು ಕಥೆ ಹೇಳ್ತೇನೆ. ಬಹಳ ದೊಡ್ಡವರು, ನನ್ನ ಕಂಡು ತುಂಬಾ ಪ್ರೀತಿ, ಹಾಗಾಗಿ ಭೇಟಿ ಮಾಡ್ತಾ ಇರ್ತೇನೆ. ಒಂದ್ಸರಿ ಭೇಟಿ ಆದಾಗ ಅಂಗಿ ಹಾಕೊಂಡು ಹೋಗಿದ್ದು, ಶರ್ಟು ಸ್ವಲ್ಪ ಕೊಳೆಯಾಗ್ಬಿಟ್ಟಿತ್ತು. ಗುರುಗಳೇ, ಈ ಕೊಳೆಯಾಗ್ಬಿಟ್ಟಿದೆ, ನಾವು ಒಗೆದಿಲ್ಲ ಅಂದೆ, ಬಿಸಾಕ್ಬಿಡಿ. ಒಂದ್ ಕೆಲಸ ಮಾಡಿ, ನಾನ್ ನಿಮಗೆ 400 ಶರ್ಟ್ ಕೊಡ್ಸ್ಬಿಡ್ತೇನೆ. ಅವ್ರು ಹೇಳಿದ ಮಾತು, 400 ಶರ್ಟ್, ದಿನ ಒಂದು ಶರ್ಟ್ ಹಾಕೊಂಡು ಬಿಸಾಕ್ಬಿಡಿ ನೀವು. ಸಂತ ಬೇಡಪ್ಪ, ನಾ ಖಂಡಿತ ನಿಮ್ಮನ್ನ ದರ್ಶನಕ್ಕೆ ಬರಲ್ಲ, ಬೇಡ, ನಮ್ಗೆ ಯಾಕೆ ಅವೆಲ್ಲ. ದಿನಕ್ಕೊಂದು ಶರ್ಟು, ದಿನಕ್ಕೊಂದು ಬನಿಯನು, ದಿನಕ್ಕೊಂದು ಪಂಚೆ, ಹೊಸ ಪಂಚೆ ಬಿಟ್ಕೊಂಡು ಬರ್ಬೇಕು ನೀವು, ತುಂಬಾ ಸಂತೋಷವಾಗುತ್ತೆ ನಮಗೆ. ಬೇಡಪ್ಪ, ಆ ಥರ ಬೇಡ, ನನ್ನತ್ತ ಪಂಚೆ ಅಂಗಿ ಇದ್ದ ಸಾಕು, ನಂಗೇನೆ ಹಾಕೊಳ್ಳೋದ. ನಮ್ಮ ಹೆಣ್ಮಕ್ಳು ಹುಡ್ಸಬ್ಬ ದಿವಸ ಏನ್ ಕೊಡ್ಬೇಕು ಅಂತ ಏನು ಬೇಡಮ್ಮ ಅಂತೀನಿ, ಒಂದ್ ಪೆನ್ ತಂದು ಕೊಡ್ತಾರೆ ಇಬ್ರು. ಇನ್ನು ಒಂದು 5 ಅಂಗಿ ಬಟ್ಟೆ ಕೊಟ್ಬಿಟ್ಟು ಅದು ಹೊಲಿಸ್ಕೊ ಅಂತಾರೆ. ನನ್ನ ತಂಗಿ ಅವೆಲ್ಲ ಬೇಡ, ನೀವು ಹೊಲಿಸ್ಕೋಬೇಕು, ಹಾಕೋಬೇಕು, ನೀವು ಹುಟ್ಟಬ್ಬ ದಿನ ಹಾಕೊಂಡ್ರೆ ಸಂತೋಷವಾಗುತ್ತೆ ಅಂತ ಹೂ ಅಂದ್ಬಿಡ್ತೇನೆ. ಯಾಕೆ ಹೇಳ್ತಾ ಇದ್ದೇನೆ? ಇದೆಲ್ಲ ವ್ಯವಹಾರ. ವ್ಯವಹಾರವನ್ನ ನೀವು ಸುಳ್ಳು ಎನ್ನಬಾರದು. ಸ್ವಪ್ನ ವ್ಯವಹಾರಸ್ಯ ಇವ, ನಮ್ಮ ಅನುಭವದಲ್ಲಿದೆ, ಸಾರ್ವತ್ರಿಕ ಅನುಭವದ ಮಾತು. ಯಾರಿಗೆ ಕನಸಿನ ಅನುಭವವಿಲ್ಲ, ಎಲ್ಲ ಮಾನವರಿಗೂ ನಿದ್ರೆ ಉಂಟು, ಎಲ್ಲ ಮಾನವರಿಗೂ ನಿದ್ದೆಯಲ್ಲಿ ಕನಸು ಉಂಟು. ಆ ಕನಸಿನಲ್ಲಿ ಸುಮ್ಮನೆ ಇದೆ. ಅವನವನು ತನ್ನ ಸಂಸ್ಕಾರಕ್ಕೆ ತಕ್ಕಂತೆ ವ್ಯವಹಾರ ಮಾಡ್ತಾನೆ. ಬ್ಯಾಂಕ್ ಎಂಪ್ಲಾಯಿ ಆಗಿದ್ರೆ ಕನಸಿನಲ್ಲಿ ದುಡ್ಡು ಎಣಿಸ್ತಾ ಇರ್ತಾನೆ. ರೈತ ಆಗಿದ್ರೆ ಕನಸಿನಲ್ಲಿ ಎತ್ತನ್ ಕರ್ಕೊಂಬಂದು ಭೂಮಿಯನ್ನು ಉಳ್ತಾ ಬೀಜ ಬಿತ್ತಾನೆ. ನಮ್ಮಂತ ವೇದಾಂತಿಗಳಾದ್ರೆ ವೇದಾಂತ ಭಾಷ್ಯ ಪಾಠ ಮಾಡ್ತಾ ಇರ್ತೆ. ನನಗೆ ನನ್ನ ಕನಸಿನಲ್ಲಿ ನನ್ನ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಸೇವೆ ಬರ್ತಾನೆ. ಕೈಯನ್ನು ಕರ್ಕೊಂಡು ಹೋಗ್ತಾ ಇರೋದು, ಗುರು ಪಾಠ ಮಾಡ್ತಾ ಇರೋದು, ಸ್ನಾನ ಮಾಡಿಸ್ತಿರೋದು, ಅದು ಸಹಜ ಮಾಡ್ಬಿಡಿ. ಏಕೆ? ಎಚ್ಚರದ ಅನುಭವ. ಆ ಕನಸಿನಲ್ಲಿ ಗುರುಗಳು ಸತ್ಯ, ಕನಸಿನಲ್ಲಿ ನಾವು ಸುಬ್ರಾಯ ಶರ್ಮಾ ಅನ್ನುವುದು ಸತ್ಯ, ಗುರುಗಳಿಗೆ ಭಿಕ್ಷೆ ತರುವುದು ಸತ್ಯ, ಮಡಿಯಲ್ಲಿ ಗುರುಗಳಿಗೆ ಭಿಕ್ಷೆ ಬಿಡಿಸುವುದು ಸತ್ಯ. ಎಚ್ಚರ ಹೌದಾ? ಸ್ವಪ್ನ ವ್ಯವಹಾರವು ಹೇಗೆ? ಪ್ರಬೋಧಾತ್ ಪ್ರಾಕ್, ಎಚ್ಚರವಾಗುವುದಕ್ಕಿಂತ ಮುಂಚೆ, ಅಂದರೆ ಸ್ವಪ್ನ ಕಾಲದಲ್ಲಿ ಹೇಗೆ ಸತ್ಯವಾಗಿರುತ್ತದೆಯೋ ಅದರಂತೆ ನಮ್ಗೇನಾಗ್ಬೇಕಾಗಿದೆ? ನಿಜವಾದ ಎಚ್ಚರವಾಗ್ಬೇಕು. ಒಂದು ಎಚ್ಚರ, ಮತ್ತೊಂದು ನಿಜವಾದ ಎಚ್ಚರ. ನಿಜವಾದ ಎಚ್ಚರವಾದಾಗ ನಮ್ಮ ಅನುಭವವೇನು? ಅನಾದಿಮಾಯಯ ಸುಪ್ತಃ
ಯದಾ ಜೀವ ಪ್ರಬುಧ್ಯತೆ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧ್ಯತೆ ತದಾ ನಮ್ಮ ವ್ಯವಹಾರವೆಲ್ಲವೂ ಕೂಡ ಸ್ವಪ್ನ ಸಮಾನ. ಜ್ಞಾನಿಗಳು ಅಜ್ಞಾನಿಗಳನ್ನ ನೋಡ್ತಾರೆ, ಕನಸು ಕಾಣ್ತಾ ಇದ್ದಾರೆ ಅಂತ. ನಾನು, ನನ್ ಗಂಡ, ನನ್ ಹೆಂಡತಿ, ನನ್ ಮಕ್ಕಳು, ನಮ್ಮ ಮನೆ, ನಮ್ ಕಡೆ ಹೇಳ್ತಾರೆ. ಇದೆಲ್ಲ ಜ್ಞಾನಿ ನೋಡ್ತಾ ನೋಡ್ತಾ ಪಾಪ ಕನಸು ಕಾಣ್ತಾ ಇದ್ದಾನೆ ಅಂತ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತ್ಯ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿ. ಪಶ್ಯತ ನೋಡ್ತಾ ಇದ್ದಾನೆ. ಅಜ್ಞಾನಿಗಳ ವ್ಯವಹಾರವನ್ನ ನೋಡುತ್ತಾ ಅವರ ಮೇಲೆ ಅನುಕಂಪೆ ತೋರಿಸ್ತಾರೆ. ಒಂದು ಉದಾಹರಣೆ, ಒಬ್ಬ ತಂದೆ, ಅವನಪ್ಪ, ಅಜ್ಜ ಇಬ್ರು ಕೂಡ ಪ್ರೊಫೆಸರ್ ಆಗಿದ್ದಾರೆ. ತಂದೆಗೆ 40 ವರ್ಷ ವಯಸ್ಸು, ಅಜ್ಜನಿಗೆ ಸುಮಾರು 56-60 ವರ್ಷ, ಜಾಸ್ತಿ ಒಂದು 60 ವರ್ಷ. ಇಬ್ಬರು ಪ್ರೊಫೆಸರ್, ಬುದ್ಧರು. ಅವ್ರ ಮನೆಯಲ್ಲಿ 4-6 ಜನ ಮೊಮ್ಮಕ್ಕಳಿದ್ದಾರೆ. ಚಿಕ್ಕ ಹುಡುಗರು, ಸುಮಾರು 6, 8, 10 ವರ್ಷ ಮಕ್ಕಳಿದ್ದಾರೆ. ಆ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಸಮಯ ಕಳಿಬೇಕಲ್ಲ, ರಜಾ ಬಂದಿದೆ, ಆಟ ಆಡ್ಬೇಕಾದ್ರೆ ಇವತ್ತು ನಮ್ಮನೆಗೆ ನೀವೆಲ್ಲ ಊಟಕ್ಕೆ ಬರಬೇಕು ಅಂತ ಹೇಳ್ತಾರೆ. ಯಾರಿಗೆ? ಮಕ್ಕಳಿಗೆ. ಅಪ್ಪನಿಗೆ ಅಜ್ಜಿ, ತಾತ ಇವಾಗ ನಮ್ಮನೆಗೆ ಊಟಕ್ಕೆ ಬನ್ನಿ, ಇವತ್ತು ಹಬ್ಬ ಅಲ್ವಾ, ಅಡಿಗೆ ಮಾಡ್ತೇವೆ ಅಂತಾರೆ. ಹ್ಞೂ ಅಂತ ತಂದೆ ಯಾವ್ದೋ ರೂಮ್ನಲ್ಲಿ ಕೂತ್ಕೊಂಡು ಕಲ್ಚೂರು ಹಂಚಿ ಪಕ್ಕರೆ ಗಜಿಗ ಇಟ್ಕೊಂಡು ಬನ್ನಿ, ಆಮೇಲೆ ತಾತ ಊಟಕ್ಕೆ ಬನ್ನಿ ಅಂತ ಕರೀತಾರೆ. ಒಂದು ತಟ್ಟೆ, ಆ ತಟ್ಟೆ ಬೆಳೆಸ್ತಾರೆ. ಇದು ಪಾಯಸ. ಸ್ವಲ್ಪ ವಯಸ್ಸಾಗಿದೆ ಹುಡುಗರಿಗೆ, 8-10 ವರ್ಷ ಹುಡುಗರು. ಇದು ಪಾಯಸ ತಾತ, ಇದು ಕೋಸಂಬರಿ, ಮುಟ್ಬೇಡಿ ತಾತ ಕೋಸಂಬರಿ, ಇದು ಪಲ್ಯ, ಇದು ಗೊಜ್ಜು, ಇದೆಲ್ಲ ಬಡಿಸ್ಬಿಟ್ಟು ತಾತ ಊಟ ಶುರು ಮಾಡಿ ಅಂತಾರೆ. ಏನ್ ಊಟ ಅಲ್ಲೇ? ಮಣ್ಣು ತಿನ್ಬೇಕಷ್ಟೆ. ತಾತನೂ ಬುದ್ಧಿವಂತ, ಆಯ್ತಪ್ಪ, ತುಂಬಾ ಚೆನ್ನಾಗಿತ್ತು, ತುಪ್ಪ ಹಾಕಿ ಅಂತಾನೆ. ಕೋಸಂಬರಿ ತುಂಬಾ ಚೆನ್ನಾಗಮ್ಮ, ಉಪ್ಪು ಹಾಕು ಅಂತಾನೆ. ಆ ಮಕ್ಕಳ ಮಟ್ಟದಲ್ಲೇ ಮಾತಾಡ್ತಾನೆ. ಆ ಮಕ್ಕಳೇನಾದ್ರು, ಅಯ್ಯೋ ತಾತನ್ ಗೊತ್ತೇ ಇಲ್ಲ, ಇದೆಲ್ಲ ಕಲ್ಲಿನ ಚೂರು, ಊಟ ಮಾಡ್ಕೊಂಡು ಹೋದ ಅಂದ್ರೆ ತಾತನ್ ಗೊತ್ತಾಯ್ತು. ಗೊತ್ತಾದ್ರೂ ಸಂತೋಷ. ಮಕ್ಕಳ ಜೊತೆ ವ್ಯವಹಾರ ಮಾಡುವಾಗ ಮಕ್ಕಳಂತೆ ವ್ಯವಹಾರ ಮಾಡ್ತಾರೆ. ಯಾಕೆ? ಸಂತೋಷವಾಗಿ ಅಂತ. ಆದ್ರೆ ಬ್ರಹ್ಮಜ್ಞಾನಿಗೆ ಪಶ್ಯತೋ ಮುನೇ, ಎಲ್ಲವನ್ನು ಅಜ್ಞಾನಿಗಳ ಎಲ್ಲಾ ವ್ಯವಹಾರಗಳನ್ನು ನೋಡುತ್ತಾ ಸಂತೋಷ ಪಡ್ತಾನೆ. ಯಾರು? ಬ್ರಹ್ಮಜ್ಞಾನಿ. ಅದಕ್ಕೆ ಉದಾಹರಣೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ. ವೇದ ಮಂತ್ರ ಕಟ್ ಮಾಡು, ರಘುವಂಶ ಕಟ್ ಮಾಡು, ಕುಮಾರ ಸಂಭವ ಕಟ್ ಮಾಡು, ಕಿದಾತಾರ್ಜುನೀಯ, ರಾಮಾಯಣ ಶ್ಲೋಕ ಎಲ್ಲ ಹೇಳ್ತಾ ಇದ್ವಿ. ಅವ್ರಿಗೆ ಗೊತ್ತಿಲ್ವೇ? ಎಲ್ಲವೂ ಬ್ರಹ್ಮವೇ ನಾನು ಗೊತ್ತಿದ್ದ ಶಿಷ್ಯನ ಉದ್ಧಾರಕ್ಕೋಸ್ಕರವಾಗಿ ಹೇಳ್ತಾ ಇದ್ದೆ. ಪ್ರಬೋಧಾತ್ ಪ್ರಾಕ್, ಸರಿಯಾಗಿ ಎಚ್ಚರವಾಗುವುದಕ್ಕಿಂತ ಮುಂಚೆ ಸ್ವಪ್ನ ವ್ಯವಹಾರವೆಲ್ಲವೂ ಸತ್ಯವಾಗಿರುವಂತೆ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದು ಬಹಳ ಒಳ್ಳೆ ಸ್ಟೇಟ್ಮೆಂಟ್, ಗಟ್ ಮಾಡಬೇಡಿ. ಯಾವಧಿ, ಎಲ್ಲಿಯವರೆಗೆ ನ ಸತ್ಯಾತ್ಮೈಕತ್ವ ಪ್ರತಿಪತ್ತಿ, ಸತ್ಯವಾಗಿರುವ ಆತ್ಮನ ಅನುಭವ ಉಂಟಾಗಿಲ್ಲವೋ, ಅಹಮೇವ ಬ್ರಹ್ಮಾಸ್ಮಿ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎನ್ನುವ ಅನುಭವ ಯಾವತ್ತು ಎಲ್ಲಿಯವರೆಗೆ ಉಂಟಾಗಿಲ್ಲವೋ ಅಲ್ಲಿ ತಾವತ್ ಪ್ರಮಾಣ ಪ್ರಮೇಯ ಫಲ ಲಕ್ಷಣೇಶು ವಿಕಾರೇಶು ಅನತತ್ವ ಬುದ್ಧಿ ನಕಸ್ಯ ಉತ್ಪದ್ಯತೆ. ಅಲ್ಲಿವರೆಗೂ ಕೂಡ ಈ ಪ್ರಮಾಣ ಪ್ರಮೇಯ ರೂಪವಾಗಿರುವ ವ್ಯವಹಾರವು ವಿಕಾರ, ಸುಳ್ಳು ಎನ್ನುವ ಜ್ಞಾನ. ಎಲ್ಲಿಯವರೆಗೆ ನಮಗೆ ನಾನೇ ಬ್ರಹ್ಮವಾಗಿದ್ದೇನೆ, ಆ ಬ್ರಹ್ಮನೇ ಆತ್ಮ ಎನ್ನುವ ಸಮ್ಯಜ್ಞಾನದ ಅನುಭವ ಉಂಟಾಗಿಲ್ಲವೋ ಅಲ್ಲಿವರೆಗೂ ಕೂಡ
ವ್ಯವಹಾರ ಸತ್ಯವಾಗಿ ಕಾಣಿಸ್ತಾ ಇದೆ. ಯಾವಾಗ ವಿವೇಕದಿಂದ ವಿಚಾರದಿಂದ ಇದೆಲ್ಲವೂ ಮಾಯಾ ಮಾತ್ರ ಅಂತ ಅರ್ಥವಾಯ್ತಾ, ನೇಹ ನಾನಾಸ್ತಿ ಕಿಂಚನ, ಅಬ್ಬಬ್ಬ ಮಾಯಾ ಮಾತ್ರಮಿದಂ ಸರ್ವಂ ಅರ್ಥವಾಗೋಯ್ತು. ಆಗ ಅವನು ಹೇಳ್ತಾನೆ ಸರ್ವಂ ಬ್ರಹ್ಮಮಯಂ ರೇ ರೇ ಸರ್ವಂ ಬ್ರಹ್ಮಮಯಂ, ಎಲ್ಲವೂ ಬ್ರಹ್ಮ ಅಂತ ಅರ್ಥವಾದ ಮೇಲೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಸಿನಿಮಾದಲ್ಲಿ ಎಲ್ಲವೂ ಸುಳ್ಳು ಅಂತ ಆದ್ಮೇಲೆ ಶಂಕರಾಚಾರ್ಯ ನೀನು ಅಥವಾ ಅದು ಬರುವಂತಹ ಕಾಪಾಲಿಕ ನೀನು, ಅವರ ಶಿಷ್ಯರೇನು, ಬ್ರಹ್ಮಸೂತ್ರ ಭಾಷ್ಯವೇನು, ಎಲ್ಲವೂ ಸುಳ್ಳಲ್ವೇ? ಶಂಕರಾಚಾರ್ಯರೇ ಸುಳ್ಳು ಅಂತಾದ ಮೇಲೆ ಅವರು ಬರೆದಿರುವಂತಹ ಬ್ರಹ್ಮಸೂತ್ರ ಭಾಷ್ಯವಾಗಲಿ ಮತ್ತೊಂದಾಗಲಿ ಯಾವುದು ಸತ್ಯವಲ್ಲ, ಇಡೀ ಸಿನಿಮಾನ ಸುಳ್ಳು. ಅದೇ ರೀತಿಯಲ್ಲಿ ಇಡೀ ಎಚ್ಚರವೇ ಸುಳ್ಳು ಅಂತ ಅರ್ಥವಾಗಿ ಬಿಟ್ರೆ ಎಲ್ಲವೂ ಅವಿದ್ಯಾ ಕಲ್ಪಿತ ಅಂತ ಅರ್ಥವಾಗುತ್ತೆ. ಆ ದೃಷ್ಟಿಯಿಂದ ನೋಡಿದಾಗ ಭಗವತ್ಪಾದ ಶಂಕರಾಚಾರ್ಯರು ಬರೆದಿರುವಂತ ಅಧ್ಯಾಸ ಭಾಷ್ಯದ ಪಂಕ್ತಿ ಅರ್ಥವಾಗುತ್ತೆ. ಯಾವುದು? ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕಾ ವೈದಿಕಾಶ್ಚ ಪ್ರವೃತ್ತ ಎನ್ನುವ ಮಾತು ಚೆನ್ನಾಗಿ ಅನುಭವಕ್ಕೆ ಬರುತ್ತದೆ. ಆದ್ದರಿಂದ ನಾವುಗಳು ವಿವೇಕಿಗಳಾಗಬೇಕು ಅಂತ ತೋರಿಸ್ತಾ ಇದ್ದಾರೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ